ಒಮ್ಮೆ ಅಧಿಕಾರಿಗಳಿಗೆ ಒಂದು ಜೋರಾಗಿ ಚಪ್ಪಾಳೆ ತಟ್ರಿ. ಯಾಕಂತಂದ್ರೆ ನಮಗೊಂದು ಎಲ್ಲಾ ಕಡೆ ಇಡೀ ಕರ್ನಾಟಕದೊಳಗ ಅನ್ಯಾಯಕ್ಕೆ ಒಳಗಾಗಿರುವಂತ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಒದಗಿಸುವ ಕೆಲಸವನ್ನ ಮಾಡಲೇಬೇಕು. ಮಾಡ್ಲಿಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ಅದೇ ನೀರಾವರಿ ಆ ಭಾಗಕ್ಕೆ ಹೋದ್ರೆ ಸಂಪೂರ್ಣ ಆಗಿರ್ತದೆ. ಈ ಭಾಗಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ನೀವು ಕೂಡ್ತೀರಿ, ಅವ್ರು ಬರ್ತಾರೆ, ಹೇಳ್ತಾರೆ, ಹೋಗಿಬಿಡ್ತಾರೆ. ಅದಕ್ಕೆ ಅವ್ರು ನಮ್ಮವರೇ ಆಗಿರೋದ್ರಿಂದ ಒಂದು ಕಡೆ ಅಧಿಕಾರಿಗಳಿಗೆ ವಿನಂತಿ, ಎರಡನೇದ್ದು ನಮ್ಮವರೇ ಆಗಿರೋದ್ರಿಂದ ನಾವು ಹಕ್ಕಿನಿಂದ ಹೇಳ್ತಾ ಇದ್ದೀವಿ, ನಾಳೆ ಅವರು ಹುಕ್ಕೇರಿ ತಾಲೂಕಿನೊಳಗೆ ಎಲ್ಲಾ ಕಡೆ ಹೋಗಿ ಏನಾಗಿದೆ ಅನ್ನೋದನ್ನ ನೋಡಿ ಅವರು ನಮಗೆ ನ್ಯಾಯ ಒದಗಿಸುವ ಕೆಲಸವನ್ನ ಮಾಡಲೇಬೇಕು. ಇದು ನಮ್ಮ ಆಗ್ರಹ. ಬರೀ ಹೇಳುದು ನಮ್ನೆಲ್ಲ ಹೋರಾಟಕ್ಕೆ ಕರೀತಾರೆ, ಆದ್ರೆ ಫಲ ಇಲ್ಲ. ಏನಾದ್ರೂ ಅಕಸ್ಮಾತ್ ಆಗಿ ಕರ್ನಾಟಕದೊಳಗೆ ಕನ್ನಡ ಉಳಿಬೇಕಾಗಿತ್ತು ಅಂದ್ರೆ ನಾವೇ ಹೋಗ್ತೇವೆ. ಏನಾದ್ರೂ ಉತ್ತರ ಕರ್ನಾಟಕದ ಸ್ವಾಮಿಗಳೇ ಹೋಗೋದು, ರೈತರೇ ಹೋಗೋದು, ಜನನೇ ಹೋಗೋದು, ಆದ್ರೆ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕ ನಮಗೂ ಬಯಸ್ಕೊಂಡು ರಗಡಾಗೈತಿ. ಇನ್ನು ನಾಳೆ ನೀವೆಲ್ಲಾ ಕಡೆ ಹೋಗ್ಬೇಕು. ನಾಳೆ ಸಂಜೆ ಒಳಗನೆ ಏನು ಅನ್ನುವ ಪೂರ್ಣ ಮಾಹಿತಿಯನ್ನು ಕೊಡ್ಲೇಬೇಕು ಅನ್ನೋದು ಒಬ್ಬ ಸ್ವಾಮಿಗಳಾಗಿ ಜನರ ಧ್ವನಿಯಾಗಿ ಅವರಿಗೆ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ನಾಳೆ ಅವ್ರು ಮಾಡ್ಲೇಬೇಕು ಅನ್ನುವ ಆಗ್ರಹ ನಮ್ಮದು. ಪರಮ ಪೂಜ್ಯರು ಹೇಳಿದ್ದ ಬಹಳ ಆಗ್ತದೆ. ಕಮ್ಮತ್ನೂರು ಕೆರೆ 300 ಎಕರೆ ಕೆರೆ ಐತ್ರಿ. ಇಡೀ ಬೆಳಗಾವಿ ಜಿಲ್ಲೆ ಒಳಗೆ ಒಂದು ದೊಡ್ಡ ಕೆರೆ. ಮತ್ ನೀವು 2 ಇಂಚಿ ಪೈಪ್ ಲೈನ್ ಬಿಟ್ರೆ ನೀರು ತುಂಬುದಿಲ್ಲ. ಅದಕ್ಕಾಗಿ ದಯವಿಟ್ಟು ಈ ಎಲ್ಲಾರ್ದು ಮಾತಾಡ್ತಾರೆ. ನಾಳೆ ಸಾಹೇಬರು ತಮ್ಮ ಊರಿಗೆ ಎಲ್ಲಾ ಟೀಮ್ ಕರ್ಕೊಂಡ್ ಬರ್ತಾರೋ. ನಿಮ್ಗೆ ಏನ್ ಹೆಚ್ಚಾ ಕಡಿಮೆ ಇದ್ರು ಕೂಡ ದಯವಿಟ್ಟು ಅಲ್ಲಿ ಗಲಾಟೆ ಮಾಡಲ್ಲ, ಪ್ರೀತಿಯಿಂದ ಸಹಕಾರ ಮಾಡ್ರಿ. ಅವ್ರೆಲ್ಲಾ ರೀತಿಯಿಂದ ಇವತ್ತು ನಮ್ಮ ಗುರೂಜಿ ಅವ್ರ ನೇತೃತ್ವದಾಗ ಹೋರಾಟ 4 ದಿನ ಇಡೀ ಸರ್ಕಾರನ ಎಚ್ಚರಿಕೆ ಮಾಡೈತಿ. ಶಾಸಕರು ಹಿಡ್ಕೊಂಡು ಇಡೀ ಸಿಸ್ಟಮೆಟಿಕ್ ಆಗೈತಿ, ಅವ್ರಿಗೆ ಗೊತ್ತೈತಿ. ಅದಕ್ಕಾಗಿ ದಯವಿಟ್ಟು ನಾಳೆ ಅವರಲ್ಲಿ ಬಂದ್ರಪ್ಪ ಅಂದ್ರೆ ಸಹಕಾರ ಮಾಡುವಂತದ ಮಾಡ್ರಿ ಸರ. ಮಲ್ಲಿಕಾರ್ಜುನ ಏತ್ ನೀರಾವರಿ ಎಷ್ಟು ದಿನದಾಗ ನಮ್ಗೆ ಅದು ಯಾವ್ದೊಂದು ದೊಡ್ಡ ಟೆನ್ಷನ್ ಐತ್ರಿ. ಯಾಕಂದ್ರೆ 21 ಹಳ್ಳಿಗಳು ಪಾಪ ಅವ್ರಿಗೆ ಅಮ್ಮನಿಗೆ ಅವ್ರೇನ ನಮ್ಮ ಡ್ಯಾಮ್ ಕಟ್ಟಾಕ ಜಾಗ ಕೊಟ್ಟಾರಲ್ಲ ರಾಜ ರಕಮಗೌಡವ್ರೆ, ಅವ್ರಿಗೆ ದೇಸಾಯಿ ಅವ್ರ ಊರಿಗೆ ನಾವು ಮೊನ್ನೆ ಈ ಕಾರ್ಯಕ್ರಮ ಸಂಬಂಧ ಹೋಗಿದ್ರು. ಸಾಹೇಬ್ರ 1 ತಿಂಗಳಿಗೊಮ್ಮೆ ಕುಡಿಯಾಕ ನೀರು ಬರ್ತದೆ ಅಂತ ಹೇಳ್ರಿ. ಅವರ 20-30 ಹಳ್ಳಿ ಅವ್ರಿಗೆಲ್ಲ ಜಾಗ ಕೊಟ್ಟು ಅವ್ರು ಬೇರೆ ಕಡೆ ಅನುಕೂಲ ಮಾಡಿ ಅವ್ರು ಡ್ಯಾಮ್ ಕೊಟ್ಟಿರ್ತಕ್ಕಂಥವ್ರು ಕುಡಿಯಾಕ ನೀರಿಲ್ಲ. ಅವರಿಂದ ಕೋಟ್ಯಾಂತರ ಮಂದಿ, ಲಕ್ಷಾಂತರ ಮಂದಿ ನೀರಾವರಿ ಆಗೈತಿ. ಪಾಪ ಬಹಳ ಕಷ್ಟ ಸರ. ಈ ಮಲ್ಲಿಕಾರ್ಜುನ್ ಏತ್ ನೀರಾವರಿ ನಾವು ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದೀವಿ. ಮತ್ತು ಕೂಡ ಸಾಧ್ಯದಾರ ನಾವು ಹಂಗ ನಿರಂತರ ಇರ್ತಾರೆ. ಜಿಲ್ಲಾ ಉಸ್ತುವಾರಿ ಅವರು ಕೂಡ ಇದಕ್ಕೆ ಹೆಚ್ಚಿನ ಗಮನವನ್ನ ಈಗ ನಿಮಗೆ ಹೇಳಿದಾರ. ಇನ್ನು ಅವರು ಹೆಚ್ಚಿನ ಪರವಾಗಿ ಇಡೀ ಸಾರ್ವಜನಿಕ ಪರವಾಗಿ ವಿನಂತಿ ಮಾಡ್ಕೋತೀವಿ. ಜಿಲ್ಲಾ ಉಸ್ತುವಾರಿ ಅವರ ನಾಳೆಯಿಂದ ಈ ಹುಕ್ಕೇರಿ ತಾಲೂಕ ಯಮಕನ್ಮಡಿ ಕ್ಷೇತ್ರ ಮತ್ತು ಹುಕ್ಕೇರಿ ಕ್ಷೇತ್ರ ಇವೆರಡು ನಿಮ್ಮ ಕ್ಷೇತ್ರ ತಿಳ್ಕೊಂಡ ಈ ಮಲ್ಲಿಕಾರ್ಜುನ ಏತ್ ನೀರಾವರಿಯನ್ನ ತಕ್ಷಣ ಈ ಬಜೆಟ್ ಸ್ಯಾಂಕ್ಷನ್ ಮಾಡಿ ಮುಂದಿನ ವರ್ಷನೂ ಕೂಡ ಅವ್ರಿಗೆ ನೀರು ಬೀಳ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಇವತ್ತು ಅವ್ರಿಗೂ ಕೂಡ ಈ ಸಾಮಾಜಿಕವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಹೌದು ಸರ್, ಬಸಾಪುರ್ ಕೆನಾಲ್ ಅದು ಶಿರೂರು ಡ್ಯಾಮ್ ದಿಂದ ಬರ್ತಕ್ಕಂಥದ್ದು. ಅಲ್ಲಿ ಅದಕ್ಕೊಂದು ಸುಮಾರು 40-50 ಕೋಟಿ ರೂಪಾಯಿ ಮೊನ್ನೆ ಫೋನ್ಯಾಗ ಮಾತಾಡಿದ್ರಲ್ಲ. ಅಲ್ಲಿ ನೀರು ಬಿಡದಾಗಿರಿ 20 ವರ್ಷ ಆದ್ ನೀರು ಬಿಟ್ಟಿರ್ಕಿಲ್ಲ. ಮೊನ್ನೆ ಹೋರಾಟ ಮಾಡಿ ನೀರು ಬಿಡಿಸಿದ್ವು. ಅವಾಗ 40 ಕೋಟಿ ರೂಪಾಯಿ 50 ಕೋಟಿ ರೂಪಾಯಿ ಸಾಂಕ್ಷನ್ ಮಾಡಿರುತ್ತೆ. ಫೋನ್ ಹಚ್ಚಿನ್ರಲ್ಲ ಅವತ್ತು. ಅಲ್ಲಿ ಕೂಡ ಬಹಳ ಸಮಸ್ಯೆ ಐತಿ ಸರ್. ಪಾಪ ಅದು ಕೆನಾಲ್ ಬಂದ್ ಮಾಡ್ಯಾರ್ರಿ. ಈಗ ಅಲ್ರಿ ಸರ, ನೀರು ಇದ್ದು ಕೂಡ ಕೆನಾಲ್ ಎಲ್ಲ ಚೊಕ್ಕ ಸಂಪೂರ್ಣ ಹದಗೆಟ್ಟ ಎಲ್ಲ ಡ್ಯಾಮೇಜ್ ಆಗಿದ್ರಿ ಪೂರಾ. ಅದಕ್ಕೆ ರಿಪೇರಿಗಾಗಿ ಲೀಕೇಜ್ ಆಗೈತ್ರಿ. ಅದಕ್ಕೆ ಒಳ್ಳೆ ಸುಮಾರು 40 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿ ಅಂತ ಹೇಳತ್ತೀರ. ಬಿಡುಗಡೆ ಮಾಡ್ರ ವರ್ಕ್ ಚಾಲು ಆಗ್ಬೇಕ್ರಲ್ಲ. ಮತ್ತೆ ಟೆಂಡರ್ ಪ್ರಕ್ರಿಯೆಗಳು ಸರ ಈಗ ಜಿಯೋ ಆಗಿದಾವು, ಸಿಒ ಆಗಿದಾವು ಅಂತೇಳಿ ಒಟ್ಟ ಯಾವ್ದು ಹೇಳಂಗಿಲ್ಲ. ಈಗ ಅಜ್ಜಾರ್ ಹೇಳಿದಂಗ ನಾಳೆ ಸರ್ವೆ ಮಾಡ್ಬೇಕು. ನೀವು ಬೆಂಗಳೂರಿಗೆ ಹೋಗಿ ಬರ ಏನೇನ ಜಿಯೋ ಟೆಂಡರ್ ಬಜೆಟ್ ಅದೆಲ್ಲ ತಾವ ಕೂಡ ಜವಾಬ್ದಾರಿ ಅಂದ್ರೆ ದಯವಿಟ್ಟು ಅಮನ್ ಬಾಯಿ ಸಾಹೇಬ್ರ ಸರ ಬಸಾಪುರ್
ಈಗ ಸ್ವಲ್ಪ ನಮ್ಮ ಪರಮ ಪೂಜ್ಯರು ಕೂಡ ಮಾತಾಡ್ತಾರೆ. ಯಾಕಂದ್ರ ಅವರು ಡ್ಯಾಮ್ಗೆ ಅವ್ರದ್ದು 200 ಎಕರೆ ಜಮೀನು ಹೋಗಿ ಸ್ವಲ್ಪ ಶಾಂತ ಕೂತ್ಕೋರಿ ಅಣ್ಣಾರ, ಸ್ವಲ್ಪ ಶಾಂತ. ಡಿಸ್ಕಷನ್ ನಡೀತಾ ಇದೆ, ಎಲ್ಲರಿಗೂ ಕೇಳ್ಬೇಕು, ಶಾಂತ ಕೇಳ್ರಿ, ಗುರುಗಳು ಮಾತಾಡ್ತಾರ. ಈಗ ರಾಜ್ಯಾಧ್ಯಕ್ಷರು ಎಲ್ಲ ವಿವರಣೆಯನ್ನು MD ಸಾಹೇಬ್ರಿಗೆ ಮಾಡಿದ್ರು. SP ಸಾಹೇಬ್ರ ಆದಿಯಾಗಿ ಎಲ್ಲರಿಗೆ ಸ್ವಾಗತವನ್ನು ಕೋರ್ತಾ, ಸಂಜೆ 1 ನಿಮಿಷ ಕೇಳ್ರಿ. ಈಗ ಸರ್ ನಾ ಹೋಗಿ ಮಾಡ್ತೇನೆ ಅಂತ ಹೇಳಿದ್ರು ಬುದ್ಧಿ, ಮತ್ತ ಅವ್ರು ಹೋಗಿ ಮಾಡೋದಾದ್ರೆ ನಮ್ಮ ಹೋರಾಟ ಅದಕ್ಕೆ ಅಲ್ಲ, ನಾವು ಮನವಿ ಕೊಡ್ಬೋದಾಗಿತ್ತಲ್ಲ. ಸರ್ ಹಿಡ್ಕೊಂಡು ಮನವಿನ ಒಂದು ಕೊಟ್ಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು ಹೋರಾಟ. ನನ್ನ ಉದ್ದೇಶ ಏನಂತಂದ್ರ, ಈಗ ಮಲ್ಲಿಕಾರ್ಜುನ್ ಯುವತ್ ನೀರಾವರಿ ಏನೇ ಸರ್ 780 ಕೋಟಿ ಸರ್ಕಾರ ಮಟ್ಟದಾಗ ಚರ್ಚೆ ಆಗ್ಬೇಕಿದು. 21 ಹಳ್ಳಿಗಳಿಗೆ ನೀರಿನ ವ್ಯವಸ್ಥೆ ಆಗ್ಬೇಕು. ಮತ್ತು ಇವೆಲ್ಲಾ ವ್ಯವಸ್ಥೆಗಳು ತಾವು ಹೇಳಿದ್ರಿ, ಕೆಲವೊಂದ ಕೂಳ್ ತೆಗಿಬೇಕು, ಮಷಿನ್ ರಿಪೇರಿ ಆಗ್ಬೇಕು, 1.5 ತಿಂಗಳ ಸಂಪುಟದೊಳಗೆ ಚರ್ಚೆ ಆಗ್ಬೇಕು, ಪರ್ಮಿಷನ್ ಸಿಗಬೇಕು, ತಾವು ಕೆಲವು ಕೊಟ್ಟಿನಿ ಅಂತ ಹೇಳಿದ್ರಿ. ಇವೆಲ್ಲಾನು ಸ್ವಲ್ಪ ಅರ್ಧಂಬರ್ಧ ಚರ್ಚೆ ಅದಾವ ಸರ್. ಇದ ಚರ್ಚೆ ಆಗ್ಬೇಕಾದ್ರೆ ನೀವೆಲ್ಲಾರು ಹೂ ಅಂದ್ರ ನಂದೇನ್ ಅಭಿಪ್ರಾಯ ಇತ್ತಂದ್ರ, ರಾಜ್ಯದ ನೀರಾವರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವ್ರ ಜೊತೆ ಇಂಥ ದಿನ ಒಂದು 50 ಮಂದಿ ನಿಯೋಗನ ಮುಕ್ತವಾಗಿ ಚರ್ಚೆ ಮಾಡಿಸ್ತೇನ್ರಿ ಅಂತ ಒಂದು ಬೇಡಿಕೆ ಆಗ್ಬೇಕು ಸರ್ ನಮಗೆ. ಯಾಕಂದ್ರೆ 780 ಕೋಟಿ ಸರ್ ಜಿಲ್ಲಾ ಮಟ್ಟದೊಳಗ ಇಲ್ಲಿ ಆಗುದಿಲ್ರಿ ಬುದ್ಧಿ. ಇದು ಈ ಸಣ್ಣ ಪುಟ್ಟ ಈ ಹೋಳಿ ಎತ್ತುದಾಗ್ಲಿ, ಈ ರುಸ್ತಂಪುರು ಕುರ್ನಿ ಇವೆಲ್ಲ ಚರ್ಚೆ ಆಗ್ಬೋದು ಸರ್. ಹತ್ರ 50 ಕೋಟಿ 90 ಕೋಟಿ 72 ಕೋಟಿ ಇವೆಲ್ಲೇ ಚರ್ಚೆ ಆಗ್ಬೋದ್ರಿ ಬುದ್ಧಿ. 780 ಕೋಟಿ ಅಂತಂದ್ರೆ ಇದು ಸರ್ಕಾರ ಮಟ್ಟದೊಳಗೆ ಗಂಭೀರ ಚರ್ಚೆ ಆಗ್ಬೇಕಿದ. ಮತ್ ನೀವು ಹೋಗ್ಬೇಕಲ್ಲ, ಉಸ್ತುವಾರಿ ಮಂತ್ರಿಗಳ ಬೆಂಗಳೂರಿಂದ ಇಲ್ಲಿ ಬಂದಿಲ್ಲ, ಅಧಿಕಾರಿಗಳು ಬಂದಾರ, ನಾವೆಲ್ಲ ಗೌರವ ಕೊಡೋನು, ನಮ್ಮ ಹೋರಾಟಕ್ಕೆ ಗೌರವ ಕೊಟ್ಟು ಅವ್ರು ಬಂದಾರ, ನಾವೆಲ್ಲ ಗೌರವ ಕೊಡೋಣ. ಆದ್ರೆ 780 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದ. ಇದು ಸರ್ಕಾರ ಮಟ್ಟದೊಳಗ ಸಚಿವ ಸಂಪುಟದೊಳಗ ಚರ್ಚೆ ಆಗಿ ಇದು ಹಣ ಬಿಡುಗಡೆ ಆಗ್ಬೇಕ, ಆಮೇಲೆ ಟೆಂಡರ್ ಆಗ್ಬೇಕು, ಜೀವ ಆಗ್ಬೇಕು. ಇದೆಲ್ಲ ಅಷ್ಟು ಸರಳ ಇಲ್ಲ. ಮತ್ತ ಅದ್ ಯಾವ್ದೋ ನೀರಾವರಿ ನೋಡ್ರಿ, ನೀರಾವರಿ ಯಾವ್ದೋ ಒಂದು ಯೋಜನೆ ಹೇಳಿದ್ರಿ ತಾವ್, ಅದಕ್ಕೆ ನೀರು ಸಾಲಂಗಿಲ್ಲ, ಬೇರೆ ಕಡೆಯಿಂದ ಲಿಫ್ಟ್ ಮಾಡ್ಬೇಕಂತ ಹೇಳಿದ್ರಿ ಸರ್, ಒಪ್ಪಿಕೊಳ್ತೀವಿ. ಆದ್ರೆ ಇಲ್ಲಿ ನಮ್ಮ ಡ್ಯಾಮಿನಿಂದ ಧಾರವಾಡ ಕೈಗಾರಿಕೆಗೆ ನೀರು ಹೊಂಟೈತಲ್ರಿ, ಅದರ ಖರ್ಚು ವೆಚ್ಚ ನನ್ನ ಉದ್ದೇಶ ಏನಂದ್ರ ಸರ್, ನಮ್ಮ ಜಿಲ್ಲೆಯೊಳಗ ನಮ್ಮ ತಾಲೂಕಿಗೆ ನೀರು ಇರ್ಲಾರ್ದ ನಾವು ಹೊರಗೆ ಏನು ಕೊಡೋದು ಸರ್? ನಮಗ ಊಟ ಮಾಡಕ್ ರೊಟ್ಟಿ ಇಲ್ಲ, ಹೊರಗಿನವ್ರಿಗೆ ಏನು ಕೊಡೋಣ ಸರ್ ನಾವು? ಈಗ ನೀವ್ ಯಾವಾಗ ಹೇಳ್ತೀರಿ ಹೇಳ್ರಿ, ಒಂದು ನಮಗ SP ಸಾಹೇಬರ ನೇತೃತ್ವದೊಳಗೆ, SP ಅವ್ರು ಬಹಳ ಪ್ರಾಮಾಣಿಕರದಾರ ಸರ್. ಜೋರಾಗಿ ಚಪ್ಪಾಳೆ ಹೊಡಿತಮ್ಮ ಅವ್ರಿಗೆ. ನಮ್ ಜಿಲ್ಲೆಯೊಳಗ ಅಕ್ರಮ ಸಾರಾಯಿ ಬಂದಾಗ್ಯದ. ಅದು ಬಂದಾಕೈತಮ್ಮ, ಇನ್ನೊಂದ್ ಸ್ವಲ್ಪ ಟೈಮ್ ತಗೋತದೆ, ಎಲ್ಲ ಒಮ್ಮೆ ಹೋಗ್ಬೇಕಲ್ಲ. ನಿಮ್ ಜಿಲ್ಲಾದೊಳಗೆ ದೊಡ್ಡ ರಾಜಕಾರಣ ಅದ, ಸ್ವಲ್ಪ ಸಮಾಧಾನ ಹೋಗ್ಬೇಕಾಗ ತಡಿ. ಈಗ ನಾ ಹೇಳೋದೇನು, DK ಶಿವಕುಮಾರ್ ಅವರು ನೀರಾವರಿ ಸಚಿವರ ಜೊತೆ ನಮ್ಮ ರಾಜ್ಯ ಅಧ್ಯಕ್ಷರು ಸಂಜು ಅವನ್ ಅವರು, ನಾಗರಾಜ್ ಹಾದಿಮನಿ ಅವರ ನೇತೃತ್ವದೊಳಗ, ಪರಂ ಪೂಜ್ಯರ ನೇತೃತ್ವದೊಳಗ ಒಂದ್ 50 ಮಂದಿ ನಿಯೋಗವನ್ನ ಒಂದ್ 2 ಗಂಟೆ ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕೆ ತಾವು ಅವಕಾಶ ಕೊಡಿಸ್ಬೇಕು ಸರ್. ಸರಿ ಐತೇನ್ರಿಪ್ಪ? ಈಗ ನಾಳೆ ನಾಡ್ದವ್ರು ಸಭೆ ಮಾಡ್ಲಿ, ಇವು ಸಣ್ಣ ಪುಟ್ಟ ರುಸ್ತುಂಪುರು ಕುರ್ನಿ ಇವೇನ್ ದಡ್ಡಿ ಯಾಕೆ ನೀರವ್ರ ಯೋಜನೆಗಳದಾವಲ್ಲ ಇವೆಲ್ಲ ಕ್ಲಿಯರ್ ಮಾಡ್ಲಿ. ಮತ್ ಸರ್ ನಿಮ್ಮ ಕೆಳವರ್ಗದ ಅಧಿಕಾರಿಗಳೊಳಗ್ ನಮ್ಗೇನ್ ಅವ್ರ ಮ್ಯಾಗ ಏನ್ ದ್ವೇಷ ಇಲ್ಲ ಸರ್, ಅವ್ರ ಜೊತೆ ಏನ್ ಭಿನ್ನ ಅಭಿಪ್ರಾಯ ಇಲ್ಲ. ಇವ್ರೊಬ್ರೇನ್ ಕೂತಾರಲ್ರಿ ಇಲ್ಲಿ ಅಧಿಕಾರಿಗಳು, ಅವ್ರ ಮನೆ ಚಿಕ್ಕೋಡಿ ಒಳಗ ರಾಯಬಾಳ್ಗಳು ನಾವು ಒಂದ್ 2 ಮನವಿ ಸಲ್ಲಿಸಿದ್ವಿ, ಒಳ್ಳೆ ಕೆಲಸ ಮಾಡ್ಯಾರ. ಆ ಅಧಿಕಾರಿಗಳು ಒಂದ್ ಚಪ್ಪಾಳೆ ಹೊಡಿರಿಪ್ಪ, ಮಾಡಿದವ್ರ ಗೌರವ ಕೊಡೋಣ. ಆದ್ರ ಈಗೇನ್ ಲಿಫ್ಟ್ ಅನ್ನಕತ್ತಿರಲ್ಲ ಸರ್, ನಮಗೇನ್ರಿ ನೀವು ನೀರಾವರಿ ಸಚಿವರ ಜೊತೆ ನಮಗ್ ಭೇಟಿ ಮಾಡಿಸ್ರಿ, ಚರ್ಚೆ ಮಾಡಿಸ್ರಿ, ತಾವು ಹೇಳ್ರಿ ಪರಂ ಪೂಜ್ಯರು ನಾವು ಬರ್ತೀವಿ, ಚರ್ಚೆ ಮಾಡ್ತೀವಿ. ಅದ್ ಲಿಫ್ಟ್ ಆಗಲಿ ಸರ, ಅದಕ್ಕೆ 10 ಕೋಟಿ 100 ಕೋಟಿ ಎಷ್ಟ ಖರ್ಚಾದ್ರೂ ನಮಗ್ ನೀರು ಬೇಕು ಸರ್. ಈ ಧಾರವಾಡ ಕೈಗಾರಿಕೆಗೆ ಹೊಂಟೈತಲ್ರಿ, ಆ ಪ್ರಾಜೆಕ್ಟ್ ವಿರೋಧ ಮಾಡ್ಲಿಕ್ಕೆ ಏನ್ ಬೇಕಲ್ರಿ ನಾವು ತಯಾರು ಮಾಡ್ಕೊಂಡಿವಿ, ಅದನ್ನ ವಿರೋಧ ಮಾಡ್ತೀವಿ. ನಮ್ಮ ಎಲ್ಲಾ ಹಳ್ಳಿಗಳಿಗೆ ಬುದ್ಧಿ ಕುಡಿಯಾಕ ನೀರ್ ಬೇಕಲ್ರಿ. ಮತ್ 4 ದಿನ ಅಲ್ರಿಪ್ಪ ನೀವು ರಸ್ತೆದೊಳಗ್ ಕುಂತ
ಅಲ್ಲಿ ದಾರಿ ಹಾಕೊಂತ ಹೊಲಸ್ನೆ ಹಾಕೊಂತ ಊಟ ಮಾಡಿರಿಲ್ಲ. ಮತ್ತ ಅದಕ್ಕೊಂದು ಗೌರವ ಸಿಗ್ಬೇಕಲ್ಲ, ಪೂರ್ಣ ಪ್ರಮಾಣದೊಳಗೆ ಒಂದರ ನ್ಯಾಯ ಸಿಗ್ಬೇಕಲ್ಲ. ನೀವು SP ನೇತೃತ್ವದೊಳಗೆ ಸರ್ ಮಾತು ಕೊಟ್ರಿ ಅಂತಂದ್ರ, ಯಾಕ್ರಿ ಅಧ್ಯಕ್ಷರ ನಮ್ಮ SP ಅವ್ರ ನೇತೃತ್ವದೊಳಗ ನಾ ಒಂದು 50 ಮಂದಿ ನಿಯೋಗವನ್ನು ಒಯ್ತೀನಿ. DK ಶಿವಕುಮಾರ್ ನಿಮ್ಮ ಕೆಳವರ್ಗದ ಎಲ್ಲ ನೀರಾವರಿ ಅಧಿಕಾರಿಗಳು ತಮ್ಮ ನೇತೃತ್ವದೊಳಗ SP ಅವರ ಅಧ್ಯಕ್ಷತೆಯೊಳಗ ನೀವು ಕರ್ಕೊಂಡು ಹೋಗ್ತೀನಿ ಅಂದ್ರ ಸರ್, ಇದು ಒಂದು 780 ಕೋಟಿ ಮಲ್ಲಿಕಾರ್ಜುನ್ ಏತ್ ನೀರಾವರಿ ಯೋಜನೆ. ಉಳ್ಕ ಸಣ್ಣ ಪುಟ್ಟ ನಿಮ್ಮ ಅದಿಂದೊಳಗೆ ಯಾವ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಅದ ಅದನ್ನ ಸಾಲ್ವ್ ಮಾಡಿ ಸರ್. ಇದು 780 ಕೋಟಿ ಮತ್ತೆ ಅದ ಲಿಫ್ಟ್ ಮಾಡೋದು ಏನು ಅಧಿವೇಶನ ಬೆಳಗಾಮಲ್ಲೇ ಆಗುತ್ತೆ. ಒಂದಿಷ್ಟು ನಡೀತು ಅವ್ರು ಏನಾಗತ್ತಂದ್ರೆ, ಈಗ ನಾವು ಅದನ್ನ ಹಿರಣ್ಯಕೇಶಿ ನದಿ ಸುಲ್ತಾನ್ಪುರ್ ಬ್ಯಾರೇಜ್ ಇಂದ ನೀರ್ ಎತ್ತದು ಅಂತ ಮಾಡಿದ್ವಿ. ಈಗ ನಿಮ್ಮ ಅಧ್ಯಕ್ಷರು ಏನ್ ಸಜೆಷನ್ ಕೊಡ್ತಾ ಇದಾರೆ, ಡ್ಯಾಮ್ ಬ್ಯಾಕ್ ವಾಟರ್ ಇಂದ ಏನಾದ್ರು ಸಾಧ್ಯತೆ ಇದೆ ಏನು ಅಂತ ಹೇಳ್ತಿದ್ದಾರೆ. ಸೊ ನಾವು ಚೆಕ್ ಮಾಡ್ತೀವಿ. ಶಾಂತಿ ಮಾತಾಡಕತ್ತಾರಲ್ಲ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದು 10 ನಿಮಿಷ ಶಾಂತಿ ಅವ ವಿಷಯ ಏನ್ ಹೇಳ್ತಾರೆ ಕೇಳ್ಕೊರಿ. ಸೊ ಅದು ಸಾಧ್ಯತೆ ಏನಾದ್ರು ಆಯ್ತು ಅಂದ್ರೆ ನಾವು ಆ ರಿಪೋರ್ಟ್ ನ ಇನ್ನೊಂದ್ಸರಿ ಬದಲಾಯಿಸ್ತೀವಿ. ಆದ್ಮೇಲೆ ನನಗಂತ ತಿಳಿದ ಮಟ್ಟಿಗೆ ಈಗ ಇನ್ನು ಬರೋ ಅಧಿವೇಶನ ಏನು ಇತ್ತಲ್ಲ ಇದ್ರದ್ದು, ಈಗ ಈ ಅಧಿವೇಶನ ಬೆಳಗಾಮಲ್ಲೇ ಆಗೋದಿದೆ. ಪ್ಲಾನ್ ಇನ್ನು ಅಂದ್ರೆ ಪಕ್ಕ ಆಗಿಲ್ಲ. ಅದೇನಾರು ಆಯ್ತು ಅಂದ್ರೆ ನೀವು ಇಲ್ಲೇ ಮಾತಾಡ್ಬೋದು, ಇಲ್ಲ ಬೆಂಗಳೂರು ಅಂದ್ರೆ ಬೆಂಗಳೂರು ಅವಕಾಶ ಕೊಡ್ಸೋಣ, ಏನ್ ತೊಂದರೆ ಇಲ್ಲ. ಇದು ರಿಪೋರ್ಟ್ ರೆಡಿ ಆದ ತಕ್ಷಣ ನಾವು ನಿಮ್ಗೆ ತಿಳಿಸ್ತೀವಿ ಅಧ್ಯಕ್ಷರಿಗೆ. ನೀವು ಎಷ್ಟು ಜನಾರು ಬನ್ನಿ, ನೀವು ಡಿಸ್ಕಷನ್ ಮಾಡ್ಸೋಣ. ಈಗ ಸಾಹೇಬ್ರ, ಈಗ ಅದು 4 ತಿಂಗಳು ಲೇಟ್ ಐತಿ. ಈಗ ನೀವು ನಾಳೆ ಇವತ್ತು ಬಂದ್ರಿ, ನಾಳೆ ಹತ್ರ ಇದನ್ನೆಲ್ಲ ಸರ್ವೆ ಮಾಡಿ ಈ ಮಲ್ಲಿಕಾರ್ಜುನ ಏತ್ ನೀರಾವರಿ, ಈಗ ನಮ್ಮ ಇದು ಯಾವುದು ಈ ಹೊಳಿಂದ್ರ ನೀವು ಲಿಫ್ಟ್ ಮಾಡ್ಬೇಕನ್ನತ್ತೀರಿ. ಅದಕ್ಕಾಗಿ ಅದನ್ನ ನಾಳೆ ಶಾಶ್ವತವಾಗಿ ಉಳಿದಿತ್ತಿಲ್ಲ ಆಮೇಲೆ ಅದನ್ನ ಚೇಂಜ್ ಮಾಡಿಸಿ ಇವತ್ತು ಘಟಪ್ರಭಾ ನಮ್ಮ ಹಿಡಕಲ್ ಜಲಾಶಯ ಐತಿ, ಆ ನದಿಯಿಂದ ಎತ್ತಿ ಇವ್ರಿಗೆ ಶಾಶ್ವತವಾಗಿ ಅನುಕೂಲ ಆಕೈತಿ ಅನ್ನುವಂತ ತೇರಿ ಬಂದಾಸಿದ್ರು. ಅದನ್ನು ಕೂಡ ನಾಳೆ ನೀವು ವಿಸಿಟ್ ಮಾಡ್ರಿ. ವಿಸಿಟ್ ಮಾಡಿ ಸರ್ವೆ ಮಾಡ್ಬೇಕು. ಅದೇ ಸರ್, ನೀವು ನೋಡಿರ ಹೋಗ್ಲಿ, ನೋಡಿ ನಿಮ್ ಡಿಪಾರ್ಟ್ಮೆಂಟ್ ದವ್ರಿಗೆ ಒಂದು 10-12 ವರ್ಷನಾಗ ಸರ್ವೆ ಮಾಡಿ ಅದನ್ನ ರಿಪೋರ್ಟ್ ತೆಗೆದು ಅದನ್ನೊಂದು ಎಸ್ಟಿಮೇಟ್ ಮಾಡಿ ಏನೇನ್ ನಿಮ್ದ ಅಪ್ರೂವಲ್ ಐತಿ ಬೆಂಗಳೂರು ಮಟ್ಟ ಬರಾಬರ ಅದನ್ನ ಸ್ಯಾಂಕ್ಷನ್ ಮಾಡ್ಕೊರಿ. ಆಮೇಲೆ ಒಂದ್ 10-15 ದಿನ 20 ದಿವಸ ಬಿಟ್ಟು ನಮ್ಮನ ಈ ಗುರುಗಳ ಎಲ್ಲ ಗುರುಗಳು ಪ್ರಮುಖ ಪೂಜ್ಯರು ಎಲ್ಲ ಕೆಲವೊಂದು 30-40 ಮಂದಿ ಮುಖಂಡರ ನೇತೃತ್ವ. ಯಾಕಂತಂದ್ರ ನಾವು ರಾಜ್ಯದ ಉಪಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ಲಿಕ್ಕೆ ಸಾಧ್ಯ ಐತಿ. ನಮ್ಗ ಧಾರವಾಡಕ್ಕೆ ನೀರು ಬಂದ್ ಮಾಡ್ರಿ, ಹುಕ್ಕೇರಿಗೆ ನೀರು ಕೊಡ್ರಿ ಅಂತ ಹೇಳಕ ಒಂದು ಶಕ್ತಿ ಐತಿ ಗುರುಗಳು. ಅದನ್ನ ನಾವು ಒತ್ತಾಯ ಮಾಡಿ ಅವ್ರಿಗೆ ಮಾಡ್ತೀವಿ, ನಾವು ಮಾಡ್ತೀವಿ. ನಿಮ್ ಕೆಲಸ ಏನೈತಿ, ಈ ಎಸ್ಟಿಮೇಟ್ದೊಳಗ ನಾವ್ 20 ವರ್ಷ ಹೋಗೈತಿ, ಇನ್ನು ಒಂದು ದಿನ ಕೂಡ ಲೇಟ್ ಮಾಡ್ಬೇಡ್ರಿ. ಅಂದ್ರೆ ನೀವು ಚೇಂಜ್ ಮಾಡೋದು ಕೂಡ ಈಗ ನೀವು ನಾಳೆ ಬಂದು ನೋಡಿ ಹೋದ್ರಿ ಅಂದ್ರೆ ನಿಮ್ಗೊಂದು ಪ್ಲಾನ್ ಗೊತ್ತಾಗ್ತೈತಿ ನಿಮ್ ಇಂಜಿನಿಯರ್ ಪ್ರಕಾರ. ಆ ಪ್ಲಾನ್ ಪ್ರಕಾರ ಆಮೇಲೆ ಅದನ್ನ ಸರ್ವೆ ಮಾಡಿಸ್ರಿ, ಅದನ್ನ ವರ್ಕ್ ಮಾಡಿಸ್ರಿ. ಆ ರೀತಿ ಕೂಡ ತಾವ ಮಾಡಿರತ್ತಂದ್ರೆ ಸರಿ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ನಾಳೆ ನೀವು ಒಟ್ಟ ಪರಮ ಪೂಜ್ಯರು ಹೇಳ್ಯಾರು, ಎಲ್ಲರೂ ಗುರುಗಳು ಹೇಳ್ಯಾರು, ನಾಳೆ ನೀವು ಟೋಟಲ್ ಹುಕ್ಕೇರಿಯನ್ನು ಸರ್ವೆ ಮಾಡ್ರಿ. ನಾಡ್ದ ರಾಮದುರ್ಗಕ್ಕೂ ಬರ್ರಿ, ಅಲ್ಲಿ ರೈತರಿಗೂ ಕೂಡ ನ್ಯಾಯ ಕೊಡಿಸಿ ಹೋಗುವಂತ ಕೆಲಸ ಮಾಡ್ರಿ. ಯಾಕಂದ್ರೆ ನೀವು ಜಾಸ್ತಿ ನನಗ ಅನಿಸ್ತತಿ ಈ ಕಡೆ ಒಂದು ತಿಂಗಳದಾಗ 8 ದಿನ ಈ ಕಡೆ ಪ್ರವಾಸ ಇಟ್ಕೋತ ಬರ್ರಿ. ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಯಾದಗಿರಿ, ಗುಲ್ಬರ್ಗ ಈ ಭಾಗದಾಗ ಕೂಡ. ಯಾಕಂದ್ರೆ ಬಹಳ ಇಲ್ಲಿ ಕೃಷ್ಣಾ ನದಿ, ಮಲಪ್ರಭಾ, ಘಟಪ್ರಭಾ ಹಿಂಗ ದೊಡ್ಡ ನದಿಗಳು ಅದಾವ, ಹಲವಾರು ನೀರಾವರಿಗಳು ಆಗ್ಬೇಕಾಗ್ಯಾವ. ಎಲ್ಲರೂ ಕೂಡ ಆಶೆ ಇರ್ತೈತಿ. ಅದಕ್ಕಾಗಿ ತಾವ ಅದನ್ನ ಗಟ್ಟಿಯಾಗಿ ಮಾಡ್ರಿ. ಈಗ ಜನ ನಿಮ್ಮ ಮ್ಯಾಲ ಅಧಿಕಾರಿ MD ಅವರು ಬಂದಾರ ಅಂತೇಳಿ ನಮ್ಮೆಲ್ಲಾ ಗುರುಗಳು ಒಂದೇನೋ ಒಳ್ಳೇದ ನೀವು ಬಂದಿರಿ, ಬದಲಾವಣೆ ನಾಳಿಂದ ಆಗಿದ್ರಿ ಅಂತೇಳಿ ಇವತ್ತೆಲ್ಲ ಸುಮಾರು 4 ದಿನದ ಹೋರಾಟ ಇದು ನಮ್ದು ನಿರಂತರ. ನಾವೇನೋ ಹೋರಾಟ ಈಗ ನೀವು ಬಂದ್ರಿ ಮುಗಿತಿಲ್ಲ. ನಾವ ಒಂದು ತಿಂಗಳ 2-3 ತಿಂಗಳದಾಗ ಇದೆಲ್ಲ ಬಜೆಟ್ ಸ್ಯಾಂಕ್ಷನ್ ಆಗಿ ವರ್ಕ್ ಏನಾದ್ರು ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರ ಮತ್ತ 10 ಟೋಲ್ ನಾಕಕ್ಕೆ 1 ಲಕ್ಷ ಮಂದಿ ಸೇರೋರದು. SP ಸಾಹೇಬ್ರ ಹಿಂಗಾಗಿ ನಗಾತಾರ, ಏನು ಅಧ್ಯಕ್ಷ ಮತ್ತೆ ಅಲ್ಲಿ ಚಲೋ ಮಾಡಿದ್ವಿ ಅಂತೇಳಿ. ಇರ್ಲಿ, ಅನಿವಾರ್ಯತೆ. ಯಾಕಂದ್ರೆ ನಾವು ಮುಂದಿನ ಗುರಿ ಕೊಡಕ್ ಗುರುಗಳ ನೇತೃತ್ವದಾಗ ಬೇಕಾಕೈತೆ. ಹೌದಲ್ರಿ ಗುರುಗಳು? ತಡ್ಕೊಳ್ಳೋದು ಎಷ್ಟು ತಡ್ಕೊಂಡ ಗಾಡಿ ಹೋಯ್ತಿ, ಗಾಡಿ ಎಲ್ಲ ತಲೆ ಮೇಲೆ ಬಿದ್ದ ಇನ್ನು ರಗತ್ತೆಲ್ಲ ಹೋಗೈತಿ, ಜೀವ ಆಟ ಉಳ್ದೈತಿ. ಅದಕ್ಕೆ ಇನ್ನು ಮುಂದ್ ಸರ ದಯವಿಟ್ಟು ಇದು ದೊಡ್ಡ ಹೋರಾಟ್ರಿ. ಇವತ್ತು 10,000 ಜನ ಸೇರ್ಯಾರ್ರಿ. ಇವ್ರು 10 ಮಂದಿನ ಕರ್ಕೊಂಬಂದ್ರ 1 ಲಕ್ಷ ಮಂದಿ ದೊಡ್ಡದಲ್ಲ. ನಾವು ರಾಷ್ಟ್ರೀಯ ಹೆದ್ದಾರಿ ಕೂತವ್ರು ಅವಾಗ ಮುಖ್ಯಮಂತ್ರಿ ಹಿಡ್ಕೊಂಡ್ ಎಲ್ಲ ಒದ್ದಾಟ ಆಕೈತಿ. ನಮ್ಮನ್ನ ಮಾಡಾಕ್ ಹಚ್ಚಬೇಡ್ರಿ ಹೋರಾಟ. ನಮಗ ಹೋರಾಟ ಮಾಡೋ ಚಟ ಇಲ್ಲ.
ನಮ್ಮ ಬದುಕಿಗೆ ಏನಾರ ತೊಂದ್ರೆ ಆತಪ್ಪ ಅಂತಂದ್ರ ನಾವ ಗುರುಗಳ ನಮ್ಮ ಪ್ರಾಣ ಕೊಟ್ಟಾಗುವಂತ ಪರಮ ಪೂಜ್ಯರನ್ನ ರೈತರು ನೀರು ಕೊಡ್ತಕ್ಕಂಥ ಕೆಲಸ. ಅದಕ್ಕಾಗಿ ದಯವಿಟ್ಟು ಇವತ್ತಿಂದ್ರ ಈ ಹುಕ್ಕೇರಿ ರೈತರ ದೇವರ ಕೆಲಸ ನಾವು ಮಾಡತ್ತು ಒಂದು ನಿಮಿಷ ಕೂಡ ಆಫೀಸರ್ ಸಿಬ್ಬಂದಿ ಕೂಡ ನೋಡ್ರಿ ಬಾಳ ಸಿಬ್ಬಂದಿ ಸಮಸ್ಯೆ ಹೇಳ್ತಾರೆ, ಅವನು ಕೂಡ ತಾವು ಸರಿ ಮಾಡ್ಕೋರಿ ದಯವಿಟ್ಟು. ಈ ಮಲ್ಲಿಕಾರ್ಜುನ ಏತ್ ನೀರಾವರಿ ಸರ್ ನಾ ಏನ್ ಹೇಳತ್ತು, ನಾವು 15-20-25 ವರ್ಷನಾಗ ಚಂದ್ರಶೇಖರ್ ಗುರುಗಳು, ಶಶಿಕಾಂತ್ ಗುರುಜಿ ಎಲ್ಲ ಹಲವಾರು ಪರಮ ಪೂಜ್ಯರು ಮತ್ತು ನಮ್ಮ ರೈತ ಸಂಘ ಪದಾಧಿಕಾರಿಗಳು, DK ಶಿವಕುಮಾರ್ ಸಾಹೇಬ್ ನಾವ್ ಏನ್ ಹೇಳಕ್ ಬರೋದ್ರಿಂದ ಧಾರವಾಡ ನೀರು ಸಂಪೂರ್ಣ ಬಂದಾಗ್ಲಿ ಆ ಬಜೆಟ್ ಈ ಕಡೆ ಹಾಕಿ ಬಿಡಪ್ಪ ಪುಣ್ಯಾತ್ಮ ಅಂತ ಹೇಳಕ್ ನಾವ್ ಮಾಡ್ತಿರೋದ್ರ ನಾವು ಬರ್ತು ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಹೆಂಗ್ ಮಾಡ್ಕೋಬೇಕು ಅನ್ನೋದು ಕೂಡ ಈ ರೈತ ಸಂಘ ಪರಮ ಪೂಜ್ಯರ ಆಶೀರ್ವಾದದಿಂದ ಕೂಡ ಆಯ್ತ್ರಿ. ಆದ್ರೇನ ತಮ್ಮ ಕಾಗಪತ್ರದಾಗ ಮಿಸ್ಟೇಕ್ ಮಾಡ್ಬೇಡ್ರಿ. ಶಾಶ್ವತವಾಗಿ ಇದೇನ 21 ಹಳ್ಳಿ ಮಲ್ಲಿಕಾರ್ಜುನ ಏತ್ ನೀರಾವರಿ ಎತ್ತಿ ಇದನ್ನ ಶಾಶ್ವತ ನೀರಾವರಿ ಶಿಂಪೂರ ಹಡಗಲ ಸರ್ ಶಿಂಪೂರ್ ಹಡಗಲ ಏನೈತಿ ಅವ್ರಿಗೂ ಕೂಡ ಬಹಳ ಆತಂಕದ ಕುಡಿಯಾಕ ನೀರಿಲ್ಲ. ಅದನ್ನು ಕೂಡ ನಾಳೆ ಸಾಹೇಬ್ರ ನೀವೆಲ್ಲ ತೋರ್ಸ್ರಿ, ಎಲ್ಲರ ತೇಪಿರ ಮಾತ್ರ ನಾವು ನಿಮ್ಮನ್ನ ಬಿಡೋರಲ್ಲ. ಯಾಕಂದ್ರೆ ನೀವು ಸರಿಯಾಗಿ ಅವ್ರಿಗೆ ಇದ್ದದ್ದು ಹೇಳ್ರಿ, ನಮಗಿಟ್ಟು ಬಜೆಟ್ ರೀ ಇಟ್ಟು ರೊಕ್ಕ ಇಲ್ರಿ ಸರ ಗುರುಗಳು ಈಗ ಇರಬೇಕಿರ್ಲ ಇರಬೇಕ್ರಿ ಗುರುಗಳು ನೀವ್ ಹೇಳಿ ಮಂತ್ ಹೆಂಗ ಏನ್ರಿ ದೇವ್ರ ಹೇಳಿ ಮಂತ್ ಕೆಲಸ ಏನೈತ್ರಿ ಹೇಳ್ತಾರ ಅವ್ರಿಗೆ ಕೊಡ್ತೀನ್ರಲ್ಲ ಈಗ ಸರ ಹಾ ಸರಿ ಹೇಳ್ರಿ. ಆಯ್ತು, ನಿಮ್ಮ ಬೇಡಿಕೆ ಅಂತೆ ನಾನು ನಾಳೆ ಈ ಮಲ್ಲಿಕಾರ್ಜುನ ಏತ ನೀರಾವರಿ ಮತ್ತು ಶಿವಪುರ ಶಾಂತ ಅವ್ರ ಪೂರ ಹೇಳು ಮಟಾರ ಕೇಳಿಸ್ಕೊಂಡು ಕ್ಯಾಕೆ ಹೊಡಿರು ಮರಯ. ಯಾಕೆ ಹೊಡೆದ ಇಲ್ಲಿ ತಂದಾರೀಗ ಅವ್ರ ಅರ್ಧ ಮುರ್ಧ ಕ್ಯಾಕೆ ಹೊಡಿಬೇಡ್ರಿ, ಅವ್ರ ಪೂರ ಹೇಳ್ಬೇಕು, ಆ ಕ್ಯಾಕೆ ಹೊಡ್ರಿ, ಚಪ್ಪಾಳೆ ತಟ್ರಿ. ನಮ್ ಉತ್ತರ ಕರ್ನಾಟಕ ಹಿಂದ್ ಉಳ್ದತ ಹಿಂಗ ಪೂರ ಹೇಳಿದ ಮ್ಯಾಲ ಕ್ಯಾಕೆರ ಹೊಡಿರಿ, ಚಪ್ಪಾಳೆರ ಹೊಡಿರಿ, ಕೇಳಿಸ್ಕೊಳ್ದ ಹೊಡಿಬೇಡ್ರಿ. ಅದೇ ನೀವು ತಪ್ಪು ಮಾಡ್ತಾ ಇರೋದು. ಅವ್ರು ಏನ್ ಹೇಳ್ತಾರ ಹೇಳಿದ ಪೂರ್ಣ ಆದ್ಮೇಲೆ ಅವ್ರು ನಾಳೆ ಇದ್ದು ಎಲ್ಲ ಕೆಲಸ ಮಾಡ್ತಾರೆ, ಅವ್ರು ಹೇಳ್ತಾರೆ, ಆಮೇಲೆ ಚಪ್ಪಾಳೆ ತಟ್ರಿ. ಈಗ ಗುರುಗಳು ಮತ್ತೆ ನಿಮ್ಮೆಲ್ಲಾ ಬೇಡಿಕೆ ಅಂತೆ ನಾನು ನಾಳೆ ಇದ್ದು ಇವು ಎರಡು ಮಲ್ಲಿಕಾರ್ಜುನ ಮತ್ತು ಶಿವಪುರ ಹಡಗಲನ್ನ ಎಲ್ಲಾ ಹಳ್ಳಿಗಳಿಗೆ ಈಗ ಒಂದ 5 ನಿಮಿಷ ನಮ್ಮ ತಾಲೂಕಾ ಅಧ್ಯಕ್ಷ ಸಂಜು ಅವರ ಈ ಯಾವ್ಯಾವ ಹಳ್ಳಿ ಅದಾವ ನಿಮ್ಗೊಮ್ಮೆ ಓದಿ ಹೇಳ್ತಾರೆ. ಯಾಕಂದ್ರೆ ನಂದು ಬಂದಿಲ್ಲ ನಿಂದು ಬಂದಿಲ್ಲ ಅನ್ನಬಾರ್ದು. ನೀವು ದಯವಿಟ್ಟು ಎಲ್ಲರೂ ಕಿವಿ ಕೊಟ್ಟು ಕೇಳಿ. ಎಲ್ಲರೂ ಪೂರ್ಣತಾರ ನಂದ ಕೇಳವಲ್ಲಿ ನಿಂದ ಕೇಳವಲ್ಲಿ ಎಲ್ಲರಿಗೂ ಸಿಟ್ ಆಗ್ಬಾರ್ದು. ಯಾಕಂದ್ರ ಗೊತ್ತಾಗ್ಬಿಡ್ಲಿ ಮಲ್ಲಿಕಾರ್ಜುನ ಏತ್ ನೀರಾವರಿಗೆ 21 ಹಳ್ಳಿ ಬರ್ತಾವ. ಅದ್ರ ಹುಕ್ಕೇರಿ, ಹಂಜನಟ್ಟಿ, ಯದಗೂಡ, ಹಂದಿಗೂಡ, ಎಲ್ಲಿ ಮುನ್ನೊಳ್ಳಿ, ನೆರ್ಲಿ, ಅಂಬನಿಗೆ, ಅಮ್ಮಿನಬಾವಿ, ನಿಡಸೋಸಿ, ಕಮತ್ನೂರ, ಅಜ್ಜಿವಾಟ, ಆಲೂರ, ಸಂಕೇಶ್ವರ, ಅಂಕಲಿ, ಬೋರಗಲ್ಲ, ಕೀರ್ತಿ, ಬಾಡ, ಕರಸ್ಗ, ಕಣಗಲ, ಹರಗಾಪುರ, ಸೊಲ್ಲಾಪುರ. ಶಿವಪುರದಿದ್ರೆ ಹಡಲ್ಗ ಏತ್ ನೀರಾವರಿ. ಅದ್ರಾಗ ಹೊನ್ನೇಹಳ್ಳಿ, ಕೊಣಕೇರಿ, ಬೈರಾಪುರ, ಸೈಕಿನೋಸರ, ಬುಕ್ಟೆ ಅಲೂರ, ಹಡಲ್ಗ, ರಾಸಿಂಗ, ನಾಗನೂರ, ಮತ್ತಿವಾಡ, ಹಿಟ್ನಿ, ಸಿಪ್ಪುರ. ಕುರ್ಣಿ ಏತ್ ನೀರಾವರಿ ಒಳಗ ಮೊದಲನೇ ಸ್ಟೇಜ್ದಾಗ 9 ಹಳ್ಳಿ ಬರ್ತಾವು. ಇಂಗಳಿಗೆ, ಹೊಸೂರ, ಯರ್ನಾಳ, ಯರಗಟ್ಟಿ, ಬಡಕೊಂದ್ರಿ, ಕುರ್ಣಿ, ಹಂಚಿನಾಳ, ಚಿಕ್ಕಲ್ಗುಡ್ಡ, ಉಳ್ಳಾಗಡ್ಡಿ, ಖಾನಾಪುರ. ಸೆಕೆಂಡ್ ಸ್ಟೇಜ್ ಕುರ್ನಿವಾಡಿ, ಹಂಚಿನಾಳ, ಚಿಕ್ಕಲ್ಗುಡ್ಡ, ಉಳ್ಳಾಗಡ್ಡಿ, ಖಾನಾಪುರ. ಕೋಸರಿ ಏತ್ ನೀರಾವರಿ ಒಳಗ 12 ಹಳ್ಳಿ ಬರ್ತಾವು. ಸುಲ್ತಾನ್ಪುರ, ಬೆನಿವಾಡ, ಮದಿಹಳ್ಳಿ, ಮಲ್ಮತ್ನಾಳ, ಹುಕ್ಕೇರಿ, ಬಸ್ವಾಡ, ಗೌಡವಾಡ, ಅರ್ಜುನವಾಡ, ಕೋಸರಿ, ಮಸರುಗುಪ್ಪಿ. ಇದು ಬ್ರಾಂಚ್ 1 ದಾಗ. ಇದು ಬ್ರಾಂಚ್ ಕಿನಾಲ್ದಾಗ ಸಿರಗಾಮ, ರಕ್ಷಿ, ಅಡೂರ್ ಬರ್ತಾವ. ರುಸ್ತುಂಪುರ ಏತ್ ನೀರಾವರಿ ಒಳಗ ಫಸ್ಟ್ ಲಿಪ್ದಾಗ ಪಚ್ಚಾಪುರ, ಗುಮ್ಸನಮಳ್ಳಿ, ಮಾವನೂರ, ಪರಕನಟ್ಟಿ, ಹಟ್ಟಿ, ಅಲೂರ, ಅಂಕಲ್ ಗುಡಿಕ್ಷೇತ್ರ, ಗೊಡಸಿನ ಮಲ್ಕಿ. ರುಸ್ತುಂಪುರ ಏತ್ ನೀರಾವರಿ ಸೆಕೆಂಡ್ ಲಿಫ್ಟ್ ರುಸ್ತುಂಪುರ, ಬನ್ನಿಬಾಗಿ, ಪಚ್ಚಾಪುರ. ಇದರಿಂದ ರಾಜಗಟ್ಟಿ ಏತ್ ನೀರಾವರಿ. ದಟ್ಟಿ, ನಾಗನೂರ್ ಏತ್ ನೀರಾವರಿ ಒಳಗ 14 ಹಳ್ಳಿ ಬರ್ತಾವ. ಒಂದು ಮಸ್ತಿ, ವಾಡಿ, ಸಿಡ್ಲಿಯಾಳ, ನಾಗನೂರ ಕೆಮ್ಮ, ನಾಗನೂರ ಕೇಡಿ, ಬೋಳ್ಸ್ಯಾನಟ್ಟಿ, ಮಣಗುತ್ತಿ, ನರಸಿಂಗಪುರ, ಮಾಣಗಾವ, ಅಲದಾಳ, ಬಿದರೇವಾಡಿ, ಹತ್ತಿಯಾಳ, ಗುಡನಟ್ಟಿ, ದಡ್ಡಿ. ಇನ್ನ ಬಸಾಪುರ ಕಿನಾಲ್ದೊಂದು ಸಾಹೇಬ್ರು ನೀವೇ ಹೇಳ್ಬಿಡ್ರಿ. ಮಾರ್ಕಂಡೆಯ ಎಡದಂಡೆ ಕಾಲುವೆ ನೀವೇ ಹೇಳ್ಬಿಡ್ರಿ ಅದೇನಾಗೈತಿ. ಮತ್ತ ಇನ್ನೊಂದ್ಸರ ಸರ ಇನ್ನೊಂದು ಇಡೀ ನೀರಾವರಿಯಾಗ ಕೆಲಸ ಮಾಡಕ್ ನಮ್ ಬೆಳಗಾವಿ ಜಿಲ್ಲೆ ಡ್ಯಾಮ್ದಾಗ್ರಿ 40ರಿಂದ 50 ಮಂದಿ ಕೆಲ್ಸಕ್ಕೆ ಬೇಕಾಗಿರಂತ 6-7 ಮಂದಿ ಅರತ್ ಸರ MD ಸರ ಬರೇ 6-7 ಮಂದಿ ಅರತ್ ಸರ. ದಯವಿಟ್ಟು ನೀವು ಅಲ್ಲಿ ಒಂದ್ 40-50 ಮಂದಿ ಸಿಬ್ಬಂದಿ ಹಾಕೊಂತ ಕೆಲಸ ಮಾಡ್ರಿ. ಅಂದ್ರೆ ಎಲ್ಲಾ ತೋಟಪಟ್ಟಿ ಅಡ್ಯಾಡಕ್ ಅನುಕೂಲ. 7-8 ಮಂದಿ ಏನ್ ಕೆಲಸ ಮಾಡ್ತಾರ ಸರ್? ಇದು ಸತ್ಯ ಮಾತ ಸರ್.
ಸಿಬ್ಬಂದಿ ಯಾಕಂದ್ರೆ 2,40,000 ಮಂದಿ ನಿರುದ್ಯೋಗಿಗಳಾಗಿದ್ದು ಉದ್ಯೋಗದ ತುಮಕೂರು. ಯಾಕಂತಂದ್ರ ಸರ್ಕಾರದಾಗ ಮಂದಿ ಎಲ್ಲ ಸಾಯತ್ತಾರ, ಹುಡುಗರು ಕಲ್ತ ಆತ್ಮಹತ್ಯೆ ಮಾಡ್ಕೋತಾವ. ಇಲ್ಲಿ ಬರೀ 25,000 ಪಗಾರ ಕೊಟ್ರೆ ಸಾಕ್ರಿ, ಅವ್ರಿಗೆ ಏನ್ ಲಕ್ಷ ಪಗಾರ ಬೇಕಾಗಿಲ್ಲ, ಸಾಕಟ್ರ ಮ್ಯಾಲ ಬದುಕ್ತಾವ ಪಾಪ, ಹಂಗ ಸಾಯತಾವ. ಅವ್ ಮದುವೆ ಆಗಿಲ್ರಿ, ಅವನು ಕೂಡ ಆಗಿಲ್ಲ. ಅದೇನ ನೀವು ಒತ್ತಾಯ ಮಾಡ್ರಿ ಅಷ್ಟ. ಒಟ್ಟು ಹುಕ್ಕೇರಿ ತಾಲೂಕಿನ 47 ಕೆರೆದಾವ. ಕೆರೆಗಳೊಂದು ಮಾಹಿತಿ ಹೇಳ್ಬಿಡ್ತೀನಿ, ಮತ್ತೆ ಅದನ್ನ ಹೇಳಿ ಅನ್ಬೇಡ್ರಿ. ಒಂದು ಬುಕ್ಟಿ ಆಲೂರು 1, ಬುಕ್ಟಿ ಆಲೂರು 2, ರಾಸಿಂಗ, ಮತ್ತಿವಾಡ, ಬೈರಾಪುರ, ನಾಗನೂರ, ಹಿಟ್ನಿ, ಕಣಗ್ಲ 1, ಕಣಗ್ಲ 2, ಕರಸ್ಗ 1, ಕರಸ್ಗ 2, ಕರಸ್ಗ 3, ಬಾಡವಾಡಿ, ಸಿಡ್ಲಗೊಂಡ, ಹರಗಾಪುರ, ಅಂಕಲಿ, ಕೇಸ್ತಿ, ಬೋರಗಲ್ಲ, ಕಮತ್ನೂರ, ಅಮ್ಮನಿಗಿ, ನೆರ್ಲಿ, ಎಲಿಮುನ್ನಳ್ಳಿ, ಹಂಜಾನಟ್ಟಿ, ಯಾದಗೋಡ್ 1, ಯಾದಗೋಡ್ 2, ರಕ್ಸಿ, ಹುಲ್ಲೋಳಿಹಟ್ಟಿ, ಸಾರಾಪುರ, ಸಿರಟ್ಟಿ, ಬೆಲ್ಲದ ಬಾಗಿವಾಡಿ 1, ಬೆಲ್ಲದ ಬಾಗಿವಾಡಿ 2, ಗುಡಸ, ಅಂಕಲ್ ಗುಡಿ ಕ್ಷೇತ್ರ, ಸೆಟ್ಟೇಳಿ, ಸಲಾಮವಾಡಿ, ಹತ್ತಿಹಾಳ, ದೊಂಡಗಟ್ಟಿ, ಬೋಳ್ಚಾನಟ್ಟಿ, ಉಳ್ಳಾಗಡ್ಡಿ, ಖಾನಾಪುರ, ಕರಗುಪ್ಪಿ, ಬಸಾಪುರ, ಗುಟ್ಟಗುದ್ದಿ, ಕಣವಿನಟ್ಟಿ, ಬೆಳವಿ 1, ಬೆಳವಿ 2, ಶೇಲಾಪುರ, ಸಿಪ್ಪುರ, ಮಸರುಗುಪ್ಪಿ. ಇದ್ರಾಗ ಎಮ್ಮಾಯಿ ಕೆರೆ ಬರುವಂತವ ನೀರು ತುಂಬುವಂತವ ಕೆರೆಗಳು ಹೇಳ್ತನು. ಅಂಕ್ಲೆ, ಹರಗಾಪುರ, ಕರಸ್ಗ 1, ಕಣಗ್ಲ 1, ಹಿಟ್ನಿ, ಮತ್ತಿವಾಡ, ನಾಗನೂರ, ಬೈರಾಪುರ, ರಾಸಿಂಗ, ಕಮತ್ನೂರ, ಕೇಸ್ತಿ, ಬೋರಗಲ್ಲ, ಅಮ್ಮನಿಗೆ, ಎಲ್ಲಿ ಮುನ್ನೋಳಿ, ಹಂಜಾನಟ್ಟಿ, ಬೆಳವಿ, ಸಾರಾಪುರ, ಬೆಲ್ಲದ ಬಾಗೇವಾಡಿ, ಬೆಳವಿ 2, ಯಾದಗೂಡ, ಸಿರಟ್ಟಿ, ಸೇಲಾಪುರ. ಜಡಿಪಿ ಒಳಗೆ 5 ಕೆರೆ ಬರ್ತಾವ. ಆಲೂರು, ಕೆಎಮ್ಮ, ಬಾಡವಾಡಿ, ಕರಸ್ಗ 1, ಕಣಗ್ಲ 2, ನೆರ್ಲಿ. ಸರ್ ಇನ್ನೊಂದು ರಾಸಿಂಗ್ ಕೆರೆ ನೀರು ತುಂಬುತ್ತಿರು, ಸಂಪೂರ್ಣ ನೀರು ತುಂಬಂಗಿಲ್ಲ ಸರ್ ಯಾವಾಗ ಇದು. ಅದನ್ನ ಸುಳ್ಳು ಮಾಹಿತಿ ಕೊಟ್ಟಾರ ತಮಗ. ಬೈರಾಪುರ ಮತ್ತ ರಾಸಿಂಗ ಅವ್ರು 5 ಹಳ್ಳಿ ನೀರು ತುಂಬತಾ ತಮಗ್ ಮಾಹಿತಿ ಕೊಟ್ಟಾರ. ಅವ್ರು ನೀರು ತುಂಬಂಗಿಲ್ಲ, ಬೇಕಾದ್ರೆ ಹೋಗಿ ನೋಡ್ಕೋಬಹುದು. ಪೈಪ್ಲೈನ್ ಎಲ್ಲ ಹೊಡೆದೈತಿ. ಮತ್ತೆ ಅದೇ ರೀತಿ ಸರ್ ನಮ್ಗೆ ಅಡಿಗೆ ಸಿದ್ದೇಶ್ವರ, ಶಂಕರ್ಲಿಂಗ ಏತ್ ನೀರಾವರಿ ಇವ್ರು ಮಳೆಗಾಲದಾಗ ನೀರು ಇದನ್ನ ನೀರು ಕೊಡುವಂತ ಯೋಜನೆ ಮಾಡ್ಯಾರ. ಮಳೆಗಾಲದಾಗ ನಮ್ಗೆ ನೀರಿನ ಅವಶ್ಯಕತೆ ಇರಂಗಿಲ್ಲ, ನಮಗ್ ಬೇಸಿಗೆ ಒಳಗೆ ನೀರು ಕೊಡುವಂತ ವ್ಯವಸ್ಥೆ ಮಾಡ್ಬೇಕು ಸರ್. ಅಡವಿ ಸಿದ್ದೇಶ್ವರ ಮತ್ತು ಶಂಕರ್ಲಿಂಗ ಏತ್ ನೀರಾವರಿ 2 ಅದು 3 ತಿಂಗಳ ನೀರು ಕೊಡುವಂತ ಯೋಜನೆ. ಅದು ಮಳೆಗಾಲದಾಗ ಸರ್, ಜೂನ್, ಜುಲೈ, ಆಗಸ್ಟ್ ಆ ಟೈಮ್ ಮಳೆ ಸಾಕಷ್ಟು ಇರ್ತೈತಿ. ನಮಗ ಅದ್ರ ಅವಶ್ಯಕತೆ ಇಲ್ರಿ ನಮಗ. ಅದನ್ನ ಸುಲ್ತಾನ್ಪುರ್ ಬ್ಯಾರೇಜ್ ಮಾಡ್ಯಾರು. ಅದ್ರ ಹಿಡ್ಕಲ್ ಡ್ಯಾಮ್ ನೀರು ಅದಕ್ಕೆ ಲಿಫ್ಟ್ ಮಾಡೋ ವ್ಯವಸ್ಥೆ ಮಾಡ್ಬೇಕ್ರಿ. ಅಲ್ಲ ಸರ ನಮಗ್ ಮಳೆಗಾಲದಾಗ ಅದ್ರ ಅವಶ್ಯಕತೆನೇ ಬೀಳಂಗಿಲ್ರಿ. ಮಳೆಗಾಲದಾಗ ನೀರ ಬೇಡ ನಮಗದ, ನೀವು ಕೊಟ್ಟರು ನೀರ್ ಬೇಡ ನಮಗ. ಮಳೆಗಾಲದಾಗ ಅದ್ರ ಅವಶ್ಯಕತೆನೇ ಇಲ್ರಿ. ಹಾ ಆಮೇಲೆ ಈಗೇನ್ ಮಲ್ಲಿಕಾರ್ಜುನ ಏಕ್ ನೀರಾವರಿ ಮಾಡತ್ತಿರಲ್ಲ, ಅದನ್ನ ಸಂಪೂರ್ಣ ಹಿಡ್ಕಲ್ ಡ್ಯಾಮ್ ಅಟ್ಯಾಚ್ ಕೊಡ್ಬೇಕು ಸರ್ ನೀರು. ಯಾಕಂದ್ರೆ ನಮ್ಗೆ ಮಳೆಗಾಲದಾಗ ನೀರು ಕೊಟ್ಟರೆ ಉಪಯೋಗ ಇಲ್ಲದ. ಮಳೆಗಾಲದಾಗ ನೀರಿನ ಅವಶ್ಯಕತೆ ಬೆಳೆಯಂತ ನಮ್ಮಲ್ಲಿ 4 ತಿಂಗಳು ಮಳೆ ಆಗ್ತೈತಿ. 4 ತಿಂಗಳು ಸಂಪೂರ್ಣ ನಮ್ಮಲ್ಲಿ ನೀರಾವರಿ ಇರ್ತದ. ಅವಾಗ ನಮಗೇನು ಅವಶ್ಯಕತೆ ಬೆಳೆಯಂಗಿಲ್ಲ ಸರ್. ಆ ಅಧಿಕಾರಿಗಳು ತಪ್ಪು ಮಾಹಿತಿ ತಿಂದ್ರೆ ಇವತ್ತ ನಾವೆಲ್ಲ ಕಷ್ಟ ಅನುಭವಿಸಕತ್ತೀವಿ. ಅದು ಮುಂದೆ ಆಗ್ಬಾರ್ದು ಸರ್. ಮಾಡಿ ಹೆಸರಿಗೆ ಅಷ್ಟ ಮಾಡಿ ಇವತ್ತು ನಾವು ಮತ್ತೊಮ್ಮೆ ಮುಂದೆ ನೀರಿಲ್ದಂಗೆ ಕಷ್ಟ ಅನುಭವಿಸಬಾರ್ದು. ಅದನ್ನ ಹಿಡ್ಕಲ್ ಡ್ಯಾಮ್ ಮಾಡುವಂತ ವ್ಯವಸ್ಥೆ ಮಾಡ್ಬೇಕು ಸರ್. ಮತ್ತ SC ಸಾಹೇಬ್ರಿಗೆ ಹೇಳಾಕತ್ತ 12 ಹಳ್ಳಿಗೆ ಒಂದಾದ್ರ ಹೊಸ ಯೋಜನೆ ರೆಡಿ ಮಾಡ್ರಿ ಹೇಳಾಕತ್ರು. 1 ತಿಂಗಳಿಂದ್ರೆ ಅವ್ರು ಅದಕ್ಕೆ ಕ್ಯಾರಿನ ಹಾಕತ್ತಿಲ್ಲ. ಈ ಪರಿಸ್ಥಿತಿ ಬರ್ತಿರ್ಕಿಲ್ಲ, ಅವ್ರು ಕೆಲಸ ಮಾಡಿದ್ರೆ ಇವತ್ತು. ಹಾ ಸಿಪ್ಪುರದ್ರ 12 ಹಳ್ಳಿಗೆ ಸರ ಹೊಸ ಯೋಜನೆ ಐತಿ, ಅದನ್ನ ಕೆಲಸನ ಮಾಡಾಕತ್ತಿಲ್ರಿ. ಅದಕ್ಕೆ ನಮಗ ಮೇಜರ್ ಇದು ಸರ್ ಮಲ್ಲಿಕಾರ್ಜುನ ಏತ್ ನೀರಾವರಿ, ಆಮೇಲೆ ಸಿಪ್ಪುರದಿಂದ ಹಡಲಗ, ಆಮೇಲೆ ಅರಳಿಕಟ್ಟಿ ಮತ್ತು ಜಾರಕಿಹೊಳಿ ಏತ್ ನೀರಾವರಿ ರೀ, ಹತ್ತರಿಗೆ ಗುಡಗಟ್ಟಿ ಏತ್ ನೀರಾವರಿ ರೀ. ಅವ್ 4 ಏತ್ ನೀರಾವರಿ ಹೊಸ ಆಗುತ್ತೆ ಸರ್. ಆಮೇಲೆ ಇಲ್ಲಂತೂ ಸಂಪೂರ್ಣ ಸರ ಕುಡಿಯಾಕ ನೀರಿಲ್ಲ. ಹತ್ತರಿಗೆ ಅಂಕನ್ಮಡಿ ಎಲ್ಲ ಬರುತ್ತೆ, ಗುಡಗಟ್ಟಿ ಹತ್ತರಿಗೆ ಅಂಕನ್ಮಡಿ ಎಲ್ಲ ಬರುತ್ತೆ. ಹಲೋ ಸಂಜು ಸಂಜು ದಡ್ಡಿನ ಬಾಳ್ಮಡಿ ಮಸೋಲ ಕೇರಿದೆ. ಯಾಕೆ ಪೆಂಡಿಂಗ್ ವರ್ಕ್ ಪೆಂಡಿಂಗ್ ಐತ್ರಿ? ಇಲ್ಲ ಪೆಂಡಿಂಗ್ ಇಡ ವರ್ಕ್ ಪೆಂಡಿಂಗ್ ಇಡ್ರಿ ಸಾಹೇಬ್ರ. ಅದು ಯಾವ ವರ್ಕ್ ಸ್ಟಾರ್ಟ್ ಆಗುತ್ತೆ ಅದನ್ನ ಸ್ವಲ್ಪ ಹೇಳ್ಬೇಕ್ರಿ. ಬಾಳ್ವಾಡಿ ಮಸೋಲ ಕೇರಿ, ಬಾಳವಾಡಿದು ಮಸೋಬಾ ಕೇರಿ ಅಲ್ರಿ ಸರ್. ಅಲ್ಲ ಮೊದಲು ಹತ್ತರಿಗೆ ಯಮಕನ್ಮರಡಿ, ನರಸಿಂಗಪುರ, ದಡ್ಡಿ ಏತ್ ನೀರಾವರಿ ಮೊದಲು ಮಾಡ್ಬೇಕ್ರಿ ಸರ. ಯಾಕಂತಂದ್ರ ಯಮಕನ್ಮರಡಿ ಒಳಗಡೆ ಹಿಡಕಲ್ ಡ್ಯಾಮ್ ದಾಗ ಹೋಗಿದ್ದು 22 ಹಳ್ಳಿ, ಮಠದ 200 ಎಕರೆ ಜಮೀನ್ ಹೋಗಿದೆ. ನಮ್ಮ ಮಂದಿಗೆ ಮೊದಲು ಕುಡಿಯಾಕ ನೀರಿಲ್ಲ. ಯಾಕಂದ್ರೆ ನಮ್ಗೆ ಹೊಲಾನೇ ಇಲ್ಲ. ಉಳ್ಬೇಕಂತಂದ್ರೆ 10 ಗುಂಟೆ ಹೊಲ ಅದಾವ್ರಿ, ನಮ್ಗೆ ನೀರಿನ ಅವಶ್ಯಕತೆನೇ ಇಲ್ಲ. ಅದ್ರೊಳಗೆ ಏನ್ ಮಾಡ್ಬಿಡಕತ್ತಾರಂದ್ರೆ ಈ ಇರಿಗೇಷನ್ ಡಿಪಾರ್ಟ್ಮೆಂಟ್ ದವರು ಹೋಗಿ ನೀರೆಲ್ಲ ನಿಂದಿರ್ತೈತೆ. 16,000 ಎಕರೆ ನೀರ್ ನಿಂತರು. ಯಮಕನ್ಮಡಿ ಬೋರ್ ಹೊಡಿಬೇಕಾದ್ರೆ 800 ಫೂಟ್ ನೀರ್ ಹೊಡೆದ್ರು ಕೂಡ 400 ಫೂಟ್ ಕೇಸಿಂಗ್ ಹಾಕಿದ್ರು ನಮ್ಗೆ ನೀರ್ ಬರಂಗಿಲ್ಲ. ಯಾಕಂದ್ರೆ ಇವ್ರು ಏನೋ ಡ್ಯಾಮ್ ಒಳಗಡೆ ಲಿಕ್ವಿಡ್ ಬಿಡಕತ್ತಾರು. ಲಿಕ್ವಿಡ್ 15 ಫೂಟ್ ತಳಗ್ ಹೋಗಿ ಮಣ್ಣೆಲ್ಲ ಗಟ್ಟಿ ಮಾಡಿದ್ರೆ ಅಂತರ್ಜಲ ಮಟ್ಟ ಕುಸಿತ ಆಗುವಂತ ಕೆಲಸ ಹಿಡಕಲ್ ಡ್ಯಾಮ್ ಜಲಾಶಯದಿಂದ ಆಗಕತ್ತೈತಿ. ಅದ್ರೊಳಗಡೆ ಸ್ವಲ್ಪ ಅಂತರ್ಜಲ ಮಟ್ಟ ಕುಸಿತಾಗಿ ನಾವು ಬೋರ್ ಬರ್ದಿದ್ರು ಪರವಾಗಿಲ್ಲ, ಕುಡಿಯೋದಕ್ಕಾಗಿ ನೀರು ಕೊಡೋದಕ್ಕಾಗಿ ಈ ಹೊಸ ಎಲಿಗೇಷನ್ ಏನ್ ಮಾಡ್ಯಾರಲ್ಲ ಅದಕ್ಕೆ ನೀರು ಕೊಡ್ಬೇಕು. ಒಂದು
ಇನ್ನೊಂದ್ ಏನ್ ಹೇಳ್ತೀವಿ, ಮಲ್ಲಿಕಾರ್ಜುನ ಮತ್ತು ದಡ್ಡಿ ಎತ್ತಿ ಇದು ಮಲ್ಲಿಕಾರ್ಜುನ ಎತ್ ನೀರಾವರಿ ಏನೈತಲ್ಲ ಸರ್, ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇದ್ರು. ಪ್ರಧಾನಮಂತ್ರಿ ಇದ್ದಾಗ ಮಹದೇವಪ್ಪನವ್ರ ನೇತೃತ್ವದಲ್ಲಿ ಹೋರಾಟ ನಡೀತು. ಹೋರಾಟ ನಡೆದಾಗ ಕಾವೇರಿ ನದಿಯ ವಿರುದ್ಧ ತೀರ್ಪಾದಾಗ ಕನ್ನಡ ನಾಡಿಗೆ ನೀರು ಕೊಡಬಾರ್ದಂತ ಅರಿವಾಯ್ತು. ಅವಾಗ ಅಲ್ಲಿ ಕಾವೇರಿ ನದಿಯ ಸುತ್ತಮುತ್ತಿರುವಂತ ರೈತರು ಏನ್ ಮಾಡಿದ್ರಂದ್ರ, ಮಗನ ಭತ್ತ ಬಿತ್ತಿದೀವಿ, ಜೋಳ ಬಿತ್ತಿದೀವಿ, ರಾಗಿ ಬಿತ್ತಿದೀವಿ, ಗೋಧಿ ಬಿತ್ತಿದೀವಿ, ನೀರ್ ಕೊಡ್ಬೇಡ, ಅದಕ್ಕೆ ತಕ್ಕಂಗ್ ಬೆಲೆ ರೊಕ್ಕ ಕೊಡು ಅಂತ ತಿಳ್ಕೊಂಡು ಆ ಭಾಗದ ರೈತರು ದಕ್ಷಿಣ ಕರ್ನಾಟಕದ ಭಾಗದ ರೊಕ್ಕ ತಗೊಂಡಾರ. ಹಾಗಾಗಿ ಇವೇನ್ 22 ಹಳ್ಳಿಗೆ ನೀವೇನ್ ನೀರು ಕೊಡೋದ ಖರಾಬ್ ಮುಂದೈತಲ್ಲ, ಆ ನೀರ್ ನೀವು ಯಾವಾಗ ಕೊಡ್ತೀರಿ ಕೊಡ್ರಿ, ಅದಕ್ಕಾಗಿ ಬೆಳೆಸಾಲ ಹಾನಿ ಕೊಡುವಂತ ಕೆಲಸವನ್ನು ನೀವು ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಹೋರಾಟ ಐತಿ. 22 ಹಳ್ಳಿಗಳಲ್ಲಿ ನೀವು ಏನದು ಸುಮಾರು 700 ಕೋಟಿ ಏನ ಖರಾಬ್ ಐತಲ್ಲ, ಆ 700 ಕೋಟಿ ನೀವು ಬಹಳ ಮುಂದೈತಿ. ಮುಂದದನ್ನೆಲ್ಲ ನೀವು ಚಳಿಗಾಲ ಅಧಿವೇಶನದಾಗ ಮಾತಾಡಿಸ್ತಿರೋ, ಅವಾಗ ಮಾತಾಡಿಸ್ತಿರೋ. ಇನ್ನು ಮಲ್ಲಿಕಾರ್ಜುನ ಎತ್ ನೀರಾವರಿ ಅಂದ್ರೆ ಮುಂದೆ ಊಟ ಆಗೋರ್ ತನಕ ಏನ್ 22 ಹಳ್ಳಿಗೆ ನೀರು ಹೋಗ್ತಾವಲ್ಲ, ಆ 22 ಹಳ್ಳಿಗೆ ನೀರು ಹೋಗೋದು ನಿಮ್ದು ಇನ್ನೋದು ಮುಂದೆ ಹೋಗೋಂಗ್ ಕಾಣಕತ್ತೈತಿ. ಯಾಕಂದ್ರೆ ಇವೆಲ್ಲ ನೀವು ಮುಗಿಸ್ತೀರಿ, ಅದೇನ್ ಮುಗಿಸೋದೈತಲ್ಲ, ನೀವ್ ಯಾವಾಗ ಅಲ್ಲಿ ತನಕ ನೀವು ನೀರ್ ಬರ್ತೈತಲ್ಲ, ನೀರ್ ಬರೋ ತನಕ ಬರುವಂತಹ ಎಲ್ಲಾ ಬೆಳೆಯ ಒಚ್ಚು ಮೊತ್ತವನ್ನ ಸರ್ಕಾರ ನಿಭಾಯಿಸ್ಬೇಕಂತ ತಿಳ್ಕೊಂಡು ನೀವು ಪ್ರಮಾಣ ಮಾಡ್ಬೇಕು. ಯಾಕಂತಂದ್ರೆ ಆ ಭಾಗದ ಜನರಿಗೆ ಬಹಳ ಕೊರತೆ ಐತಿ. ಇನ್ನೊಂದ್ ಏನಂತಂದ್ರೆ ಅಲ್ಲಿ 8 ಹಳ್ಳಿಗಳು ಕೂಡಿದ್ದು ಒಂದು ಡ್ಯಾಮ್ ಐತ್ರಿ, ಶಿರೂರ್ ಡ್ಯಾಮ್. ಶಿರೂರ್ ಡ್ಯಾಮ್ ನೀರ್ ಬಿಟ್ಟು ಬಿಡ್ತೀರಿ, ಮುಂದೆ ಬರುವಂತ ಶಿರೂರು, ಈ ಬಸಾಪುರ ಮಂದಿದೆಲ್ಲ ಹೊಲ ಪಚ್ಕೊಂಡು ಹೋಗ್ಯಾವ್ರ ಸರ್. ಮುಂದೆ ಡ್ಯಾಮ್ ನಲ್ಲಿರುವಂತ ಒಂದ್ ನಕಾಶೆ ಮಾಡ್ಕೊಂಡು ಎಷ್ಟು ಜಾಗ ತಗೋಬೇಕು, ಎಷ್ಟು ನೀರ್ ಹೋಗ್ಬೇಕು, ಬಾಳ ಇಲ್ಲ ಒಂದ್ 2 TMC ನೀರ್ ಇರ್ಬೋದು, ಹೌದಲ್ಲ ಬಸಾಪುರ? 2 TMC ನೀರ್ ಐತಿ. 2 TMC ನೀರ್ ಒಮ್ಮೆ ಬಿಟ್ಬಿಡ್ತಾರ ಸರ್. ಮುಂದಿರುವಂತ 10-15 ಎಕರೆ ಉತ್ಸುಕ 10 ಎಕರೆ ಎಲ್ಲ ಭೂಮಿ ಕೊಚ್ಕೊಂಡು ಹೋಗಿತ್ತು. ಇವತ್ತಿಗೂ ನೀವು ಬರೀ ನಾವು ತೋರಿಸ್ತೀವಿ. ಯಾಕಂತಂದ್ರೆ ಆ ಭಾಗದ ಜನರ ಕೊರತೆ ಐತಿ. ಆ ಭಾಗದ ಜನರ ವಸ್ತು ಜಾಗ ಇರೋ ಜಾಗದಾಗ ಐತಿ ಸರ್. ಬರೀ ತಳಗ್ ಪಡಗಲ್ ಅದಾವ, ಮ್ಯಾಲ ಒಂದ್ ಮಳ ಅಷ್ಟೇ ಭೂಮಿ ಐತಿ. ಮತ್ ನೀವು ಮ್ಯಾಲ ಇರುವಂತ ಫಲವತ್ತಿನ ಮಣ್ಣಿಗಂತ ರೈತ ಮಾಲೀಕ ಅಂತ ಹೇಳ್ತೀರಿ, ಫಲವತ್ತಾದ ಮಣ್ಣ ಕೊತ್ಕೊಂಡು ಹೋಗಿತಿ. ಆ ಭಾಗದ ಮಂದಿ ಹೆಂಗ್ ಬದುಕೋದು? ಅದಕ್ಕೂ ಕೂಡ ಅಧಿಕಾರಿಗಳು ಒಂದು ಹೆಚ್ಚಿನ ನಿಗಮವನ್ನು ತಗೊಂಡು ಆ ಶಿರೂರ್ ಡ್ಯಾಮ್ ಇಂದ ಒಂದು ತಗೋಬೇಕು. ಮೊದಲಿರೋದು ನಮಗೆ ಸುಮಾರು 22 ಹಳ್ಳಿಗಳಲ್ಲಿ ಮುಳುಗಿದಾವೆ. ಯಮಕನ್ಮಡಿ ಅರ್ಧ ಭಾಗ ಎಲ್ಲ ಮುಳುಗಿ ಹೋಗೈತಿ. 150 ಹಳ್ಳಿ ಗೋಶಾಳ ಭೂಮಿ ಅಂತ ಕೊಡ್ಬೇಕಾಗಿದ್ದನ್ನ ಈ ಪವರ್ ಲೂಮ್, ಹ್ಯಾಂಡ್ ಲೂಮ್ ಜಾಗದವರಿಗೆ ಜಾಗ ಕೊಟ್ಟಿದ್ದಾರೆ. ನಮ್ಮ ಮಂದಿಗೆ ಮನಿ ಕಟ್ಕೊಳಕ್ ಜಾಗ ಎಲ್ಲ. ಮೊದಲು ಯಮಕನ್ಮಡಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಒಂದು ಮಾಡ್ಬೇಕು. ಒಂದು ವಾರಕ್ಕೊಮ್ಮೆ ನೀರು ಬರ್ತಾವ ಸರ್. ಅದು ಹಿಡಕಲ್ ಡ್ಯಾಮ್ ನೀರಿನಿಂದ ನಮಗೆ ನೀರು ಕೊಡಂಗಿಲ್ಲ. ಯಾವ್ಯಾವ ಬಾವಿದು ಕೆರೆದು ನೀರು ನೀರು ಕೊಡ್ತಕ್ಕಂತಾರ, ಅದೊಂದು ಮಾಡ್ಬೇಕು. ಮಿಕ್ಕಿದ್ದೆಲ್ಲ ನೀವು ಮಾತು ಕೊಟ್ಟಿದ್ರಿ, ಅದಕ್ಕೆ ನಾವು ಒಪ್ಪಿಗೆ ಐತಿ. ಮಲ್ಲಿಕಾರ್ಜುನ ಏತ್ ನೀರಾವರಿ ನೀವು ಎಲ್ಲಿ ತನಕ ಮಾಡ್ತೀರಿ ಮಾಡ್ರಿ, ಅಲ್ಲಿ ತನಕ ಮಾಡೋ ತನಕ ಸಂಪೂರ್ಣ ರೈತರ ಬೆಳೆಗೆ ಬರುವಂತಹ ನೀವು ಬೆಳೆಸಾಲ ಹಾನಿಯನ್ನ ಕೊಡ್ಲೇಬೇಕು ಅನ್ನೋದು ಈ ಭಾಗದ ಜನರ ಆಗ್ರಹ ಐತಲ್ಲದ ತಲೆಗೆಟ್ಕೊಡು. ಯಾಕಂತಂದ್ರೆ ಆ ಭಾಗದಲ್ಲಿ ಏನು ಕಾವೇರಿ ನದಿ ವಿವಾದಕ್ಕಾದಂತ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಆ ಭಾಗದ ಅವನೂರು ಮಹದೇವಪ್ಪನ ಆಯೋಗದವರು ಮಹದೇವಪ್ಪನವ್ರ ಕಾಲಕ್ಕೆಲ್ಲ ಏನಾಗಿತ್ತಲ್ಲ, ಅದಕ್ಕೆ ಅಷ್ಟು ಜಮೀನ್ ರೊಕ್ಕ ಆಗಿನ ಕಾಲಕ್ಕೆ ಅಲ್ಲಿ ಕೊಟ್ಟಿದ್ದೀರಿ. ಉತ್ತರ ಕರ್ನಾಟಕ ಕೊಟ್ಟಕ್ಕೆ ಏನ್ ಮಾಡ್ತೀರಿ? ನಾವೇನು ಮಲ್ತಾಯಿ ಮಕ್ಕಳದೇವೇನು? ಹಾಗಾಗಿ ಆ ಮಲತಾಯಿ ಧೋರಣೆಯನ್ನು ಉತ್ತರ ಕರ್ನಾಟಕದಲ್ಲಿ ಮಾಡಬಾರ್ದು ಅನ್ನೋದನ್ನ ನಾವು ನಿಮಗೆ ಕಡಾಖಂಡಿತವಾಗಿ ಆಗ್ರಹ ಮಾಡ್ತೀವಿ. ಮುಂಬರುವಂತಹ ಸಂದರ್ಭದಲ್ಲಿ ಹೋರಾಟ ಇದೇ ರೀತಿಯಲ್ಲಿ ಮುಂದುವರಿತದೆ ಅನ್ನುವಂತ ಮಾತನ್ನ ತಮಗೆ ತಿಳಿಸ್ತೀವಿ. ಈಗ ನೋಡ್ರಿ, ಗಡಬಡಿಸ್ಬೇಡ್ರಿ ಎಲ್ಲಾರು. 50 ವರ್ಷ ಸುಮ್ಮ ಇದಿರಿ ತಿಂತು. ಇವತ್ತ 60 ವರ್ಷ ಅಪ್ಪಾಜಿ 60 ವರ್ಷ ಅಂತ ಹೇಳತ್ತಾರ. 60 ವರ್ಷ ಸುಮ್ಮದಿರಿ. ಇವತ್ತ ಹುಕ್ಕೇರಿ ಒಳಗ ಇಡೀ ಕರ್ನಾಟಕ 31 ಜಿಲ್ಲೆ ಇರ್ತಕ್ಕಂತ MD ಅವ್ರನ್ನ ಕರೆಸಿ ನಾಳೆ ಏನು ನಿಮಗ್ ಕೆಲಸಗಳದಾವು, ಇಷ್ಟು ವರ್ಷ ವಿಳಂಬದಾವು, ಮಾನ್ಯ 6 ತಿಂಗಳು ಅಂದ್ರ MD ಅವರು 1 ತಿಂಗಳು 1.5 ತಿಂಗಳ ಮುಗಿಸ್ತು ಕೆಲವು ಯೋಜನೆಗಳು. ಯಾಕಂದ್ರೆ ಇದೆಲ್ಲ ನಿಮ್ಮ ಶಕ್ತಿ, ನಿಮ್ಮಿಂದ ಇವತ್ತು ಬದಲಾವಣೆ ಆಗತ್ತೈತಿ. ಯಾಕಂದ್ರೆ ನೋಡ್ರಿ, ಈಗ ನಾಳೆ MD ಅವ್ರ ನಿಂತು ಮತ್ತೆ ಯಾವ ಯೋಜನೆ ಎಲ್ಲೆಲ್ಲಿ ಮಲ್ಲಿಕಾರ್ಜುನ ಇರ್ಲಿ, ಹಲವಾರು ಏನು ಎಲ್ಲ ಯೋಜನೆಗಳದಾವು, ಕೆರಿ ತುಂಬುದ, ನಾಳೆ ಎಲ್ಲ ಅಡ್ಡಾಡಿ ಅವ್ನ ಸರ್ವೆ ಮಾಡಿ ಯಾವ ಹೆಚ್ಚ ಕಡಿಮೆ ಅದಾವು ಕೂಡ ಅವ್ರ MD ಅವ್ರಿಗೆ ಮತ್ತೆ ನೀರಾವರಿ ಡಿಪಾರ್ಟ್ಮೆಂಟ್ SC ಅವ್ರೆಲ್ಲ ಕೂಡ ರಿಪೋರ್ಟ್ ಕೊಟ್ರಪ್ಪ ಅಂದ್ರ ಬಹಳಷ್ಟು ಬದಲಾವಣೆ ಆಗ. ಇದನ್ನ ಯಾವಾಗೂ ನೀವು 10 ವರ್ಷ 20 ವರ್ಷದಿಂದ ಮಾಡ್ಬೇಕಾಗಿತ್ತು, ಆಗಿಲ್ಲ. ಆದ್ರೂ ಇವತ್ತಾದ್ರೂ ನೀವೆಲ್ಲ ರೈತ ದೇವರುಗಳೆಲ್ಲ ಸೇರಿದಿರಿ. ಇದು ನಿಮ್ಮಿಂದ ಬದಲಾವಣೆ ಆಗೈತಿ. ಅದಕ್ಕ ದಯವಿಟ್ಟು ನೀವೆಲ್ಲ ಹ್ಞೂ ಅಂದ್ರ 1-2 ತಿಂಗಳ ಅವಕಾಶ ಕೊಡ್ರಿ. ಅಂದ್ರೆ ಈ ಎಲ್ಲ ಪ್ರಕ್ರಿಯೆ ಚಾಲು ಇರ್ತೈತಿ. ಹೋರಾಟ ಮಾಡೋದು ಹೇಳತ್ತ ನಮ್ಮ ಮುಂದೆ ಮಾತ ಆಗ್ಲಿಲ್ಲ ಅಂದ್ರ ಅವಕಾಶ ಕೊಡ್ರಿ. ನೋಡ್ರಿ, ಯಾಕಪ್ಪ ಅಂತಂದ್ರ ನಾವಂತೂ ನಿಮ್ಗೆ ಹೇಳಿನ, ಈಗೇನ್ ನೀವು 7-10 ಸಾವಿರ ಜನ ಬಂದಿರಿ, ಇನ್ನು 3 ತಿಂಗಳದಾಗ 1 ಲಕ್ಷ ಜನ ರೆಡಿ ಆಗಬೇಕ. ಯಾರು ನಂಬುವಂತ ಪರಿಸ್ಥಿತಿ ಇಲ್ಲ. ಇವರೆಲ್ಲ ಯೋಜನೆ ಆಗ್ತಾವ, ಬದಲಾವಣೆ ಆಗೈತಿ. ಆದ್ರೂ ಕೂಡ ಮತ್ತೆ ನಾವು ಯುದ್ಧಕ್ಕೆ ರೆಡಿ ಇರ್ಬೇಕು. ಯುದ್ಧ ಮಾಡಿ ನಮ್ಮ ಹಕ್ಕು ಕಿತ್ತುಕೊಂಡ ಹುಕ್ಕೇರಿಗೆ ನೀರಾವರಿ ಮಾಡ್ಕೋತಕ್ಕಂತ ಯೋಜನೆಯೊಳಗ ತಾವೆಲ್ಲ ಕೂಡ ರೆಡಿ ಇರಲೇಬೇಕು. ಈಗ MD ಅವರ ಇವತ್ತು ಇಲ್ಲೇ ನೆಕ್ಸ್ಟ್ ಎಸ್ಟಿಮೇಟ್ ಆಯ್ತು ಸರ.
ಗುರುಗಳು ಏನೇ ಮಾತಾಡ್ತೀವಿ ಅಷ್ಟೇ. ಗುರು ಡ್ಯಾಮ್ ನೀರಾವರಿ ಕುಡಿಯಾಕ್ರಿ ಚಲೋ ಒಂದು 10 ಹಳ್ಳಿಗ್ರಿ ವೀಕ್ಲಿ ಪ್ರಾಬ್ಲಮ್ ಐತ್ರಿ. ವಾರಕ್ಕೆ 4 ದಿವಸ ಲೀಕೇಜ್ ಐತ್ರಿ. ಕುಡಿಯಾಕ ನೀರು ಪ್ರಾಬ್ಲಮ್ ಇಲ್ಲ ಬಾಜುಕ್ರಿ 5 ಕಿಲೋಮೀಟರ್ ಇಲ್ಲ ಆಗಿಲ್ಲ ವಾರ ಲೀಕೇಜ್ ಐತ್ರಿ. ಬಡಕುಂದ್ರಿ ಎರನಾಳ ಭಾಗದಾಗ ಸರ್ ಕುಡಿಯೋ ನೀರಿಂದ ಅದು ಪೈಪಲ್ ಲೀಕೇಜ್ ಆಗ್ತದ ಸುಧಾರಣೆ ಸರ್ ಹೇಳಾಕತ್ತಾರ ನೋಡ್ರಿ ಅದು ವಿಷಯ. ಸ್ವಲ್ಪ ಭಾಗದವ್ರು ಯಾರು ನೀರಾವರಿ ಅಧಿಕಾರಿಗಳಿದ್ರಿ ಈಗ ಹೇಳಿತ್ತಮ್ಮ ಅದನ್ನ ಸರ್ ಕೈ ಕೊಟ್ಟಿವಿ, ಅರ್ಜಿನ ಕೊಟ್ಟಿವಿ. ನಮ್ಮ ನಾಗರಾಜ್ ಅವ್ರು ಕೊಟ್ಟಿದ್ರು ಬಾಡವಾಡಿದ ಕೆರೆದ ಟೆಂಡರ್ದು ಕೊಟ್ಟಿವಿ. ಗುದ್ದಿ ಪೂಜೆ ಆಗಿತ್ತದಿಲ್ಲ ಅದನ್ನು ಕೊಟ್ಟಿವಿ ಸರ್. ಹೇಳೇ ಬಿಟ್ಟಿವಿ ಈಗ ನಿಮ್ ಮುಂದೆ ಹೇಳಿವಿ ಸರ್ಗೆ ಹೇಳಿವಿ. ಕೇಳ್ರಿ ಅಣ್ಣ ಅರ್ಥ ಆಕತಿಲ್ಲ. ಅವ್ರು ನಾಳೆ ಇಲ್ಲೇ ಇಟ್ಕೊಂಡು ಗುರುಗಳೆಲ್ಲ ಕೂಡಿ ಹೇಳತ್ತು ಬೆಳಿಗ್ಗೆ ಎದ್ದು 8 ಗಂಟೆಗೆ ಚಲೋ ಮಾಡಿರಪ್ಪ ಅಂದ್ರ ಯಾವ ಕೆರಿ ಏನಾಗೈತಿ ಆ ನೀರಾವರಿ ಡಿಪಾರ್ಟ್ಮೆಂಟ್ ದವ್ರು ತೋರಿಸ್ತಾರ. ಇಲ್ಲಿ ಕೂತ್ ಹೇಳ್ರಿ ಎಕ್ದಮ್ ಎಲ್ಲ ಬಗೆ ಇರ್ತೈತಿ. ಅದಕ್ಕಾಗಿ ನಾಳೆ ಹೋಗ್ಬೇಡ್ರಿ ನೀವು, ಇಲ್ಲೇ ಇದ್ದ ಟೋಟಲ್ ಈಗ ಹುಕ್ಕೇರಿ ತಾಲೂಕಲ್ಲಿ ಅಡ್ಡಾಡಿ ಸರ್ವೆ ಮಾಡ್ರಿ. ಎಲ್ಲಿ ಸಮಸ್ಯೆ ಐತಿ ಅಲ್ಲಿ ಪರಿಹಾರ ಕೊಡ್ಸಬೇಕಂತ ಹೇಳತ್ತು ಕೆಲಸ ಮಾಡಿದ್ವು. ಎಲ್ಲರಿಗೂ ಗೊತ್ತ. ಅಣ್ಣ ಹಲೋ ಕೂಡ್ರಿ ತೆರ ಕೂಡ್ರಿ ಇನ್ನೊಂದ್ 2 ನಿಮಿಷ. ಹಲೋ ಏ ತಮ್ಮ ಒಬ್ಬ ಎದ್ದಂದ್ರಿ 3 ಜನ ಹೇಳಿದ್ರೆ ಏನ್ ಕೇಳಿಸ್ತದ? ಏನ್ ಮುಂದೆ ಬೈ. ಏ ತಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅನ್ನದಾತನಿಗೆ ಒಂದ್ 5 ನಿಮಿಷ ಕೇಳ್ರಿ. ಏನ್ ಚರ್ಚೆ ಮಾಡತ್ತಾರ ವಿಷಯ ಗೊತ್ತಾಗ್ಬೇಕಲ್ಲ ನಿಮಗ. ಇಲ್ಲಿ ನೀರಾವರಿ ಕೇಳಿದ್ರೆ ಮಾಧ್ಯಮ ಮಿತ್ರರು ಅದನ್ನ ಚರ್ಚೆ ಮಾಡಿತ್ತು. ಹಿಂಗ್ ವಿಷಯಗಳು ಏನದಾವ ಪ್ರಸ್ತಾಪ ಮಾಡಿ ಸರಿಯಾಗಿ. ಏ ತಮ್ಮ ಹೇಳಿ ಏನದ? ಶಿರು ಡ್ಯಾಮ್ ಕೆನಾಲ್ ಚಾಲೂ ಐತೆ ಸರ್. ಈಗ 20 ಡೇಸ್ ಆದ್ರೆ ಚಾಲೂ. ಇವತ್ತ ಯಾರಿಗೂ ಪ್ರವೀಣ್ ಸರ್ AWG ಹೇಳ್ದ, ಯಾರಿಗೂ ನೀರಾವರಿ ಆಫೀಸರ್ ಹೇಳ್ದ ದಬಾಳಿಕೆ ಮೇಲೆ ಕೆನಾಲ್ ಇದು ನೋಡ್ತಾರೆ. ಕಿಲಿ ಹೊಡೆದ ಕಿಲಿ ಹೊಡೆದು ಕೆನಾಲ್ ಬಂದ್ ಮಾಡಿ ಹೋಗ್ಯಾರ ಸರ್. ಯಾರು ಗೊತ್ತಿಲ್ಲ ಸರ್, ಅದ್ ಚರ್ಚೆ ಮಾಡಿ ಸರ್. ಇದು ಏಪ್ರಿಲ್ 6ನೇ ತಾರೀಕಿಗೆ ಇವರು ತಾಲೂಕು ಅಧ್ಯಕ್ಷರಾದ ಸಂಜೀವ್ ಅವರ ನೇತೃತ್ವದೊಳಗೆ ನಮ್ಮ ಇಡಕಲ್ ಡ್ಯಾಮ್ ಮುಂದೆ ಹೋರಾಟ ಮಾಡಿದ್ರಿ ಸರ್, ನೀರ್ ಬಿಟ್ಟಿಲ್ಲ ಅಂತ ಹೇಳಿ. ಅದ್ರ ತಕ್ಕಂತೆ ನಾವು ಏಪ್ರಿಲ್ 6ರಿಂದ ಹಿಡಿದು ಏಪ್ರಿಲ್ 26ನೇ ತಾರೀಕು ಮಟ್ಟಾನು ಯುದ್ಧೋಪಾಧಿ ಒಳಗೆ ಹಗಲು ರಾತ್ರಿ ನಾ ಈಗ ಒಬ್ಬನ ಅದೇನು ಆಕ್ಚುಲಿ ಅಲ್ಲಿ ಅದು ಏನ್ ಲೀಕೇಜಸ್ ಇತ್ತು 9 ವರ್ಷದಿಂದ ಏನ್ ಕೆಲಸ ಆಗಿದ್ದಿಲ್ಲ ಅವನ್ನೆಲ್ಲಾನು ಮಾಡ್ತಿದ್ವಿ. ಹೌದೌದು, ನಾನು ಸಬ್ ಡಿವಿಷನ್ ನಾನು ಒಬ್ಬನೇ ಇದೆ ಸರ್. ಅಲ್ಲಿ ಏನು 9 ವರ್ಷದಿಂದ ನೀರು ಹೋಗಿದ್ದಿಲ್ರಿ ಅಲ್ಲಿ ಬಸಾಪುರ. ಹೌದು ಬಸಾಪುರ. ನಾವು 20 ದಿವಸ ಅದನ್ನ ನಾವು ಆಮೇಲೆ ಅಲ್ಲಿ ರೈತರು ಆಮೇಲೆ NREG ಲೇಬರ್ಸ್ ಆಮೇಲೆ ನಮ್ಮ ಸಿಬ್ಬಂದಿ ಆಮೇಲೆ ಕಾಂಟ್ರಾಕ್ಟರ್ಸ್ ಎಲ್ಲರೂ ಕೂಡಿ ಯುದ್ಧೋಪಾಧಿ ಒಳಗೆ 20 ದಿವಸ ಏಕ ನಾವು ಎಲ್ಲಾನು ಕೆನಾಲ್ ಮೇಲೆ ಅಡ್ಡಾಡಿ ಅವೆಲ್ಲ ಲೀಕೇಜಸ್ ಪ್ಯಾಚಸ್ ಎಲ್ಲಾನು ತುಂಬಿಸಿದ್ವಿ ಗುರುಗಳು. ಅದು ತುಂಬಿಸಿದ ಮೇಲೆ ಏಪ್ರಿಲ್ 26ನೇ ತಾರೀಕಿಗೆ ನೀರ್ ಬಿಟ್ವಿ. ಬಸಾಪುರಕ್ಕೆ ನೀರು ಮುಟ್ಟಿದ್ರಿ ಅವತ್ತಿನ ದಿವಸ. ಏಪ್ರಿಲ್ 26ನೇ ತಾರೀಕಿನಿಂದ ಹಿಡಿದು ಮೇ 23 ಮಟ್ಟ ಕಂಟಿನ್ಯೂ ಇದ್ರಿ ನೀರು. ಇವತ್ತೂ ನೀರ್ ಐತ್ರಿ ಈಗ ಸದ್ಯ. ಬಟ್ ಅಲ್ಲಿ ಏನ್ ಮಾಡ್ಯಾರ್ರಿ, ಆಜು ಬಾಜು ಕೆನಾಲ್ ಬಾಜು ಅಲ್ಲಿ ಜೌ ಹಿಡಿಯಾಕತೈತ್ರಿ. ಸುಮಾರು ಒಂದು ಅರ್ಧ ಎಕರೆ ಜಮೀನು ಎಲ್ಲಾರ್ದು ನೀರ್ ನಿಂತೈತ್ರಿ. ಈಗ ಅದನ್ನ ಕೆನಾಲಿ ರಿಪೇರಿಗೆ ಆಲ್ರೆಡಿ ಸರ್ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ಗೆ ಗೌರ್ಮೆಂಟ್ ಕಳ್ಸ್ಯಾರ್ರಿ. ಅದು ಅಪ್ರೂವಲ್ ಆಗಿ ಬಂತಂದ್ರೆ ಅದು ಹೊಸ ಕೆನಾಲ್ ಆಕೈತ್ರಿ. ಅದು ಇದು ಈ ಮುಂದಿನ ವರ್ಷದಿಂದ ಈ ಸಮಸ್ಯೆ ಇರಂಗಿಲ್ರಿ. ಬಟ್ ಈಗ ಅವ್ರು ಏನಾಗತ್ತಾರ್ರಿ, ನಮ್ಮ ಅರ್ಧ ಎಕರೆ ಏನ್ ಕೆನಾಲ್ ಗುಂಟ ಜೌ ಹಿಡಿದೈತಿ ಅದು ನೀರು ಇಳಿಯೋ ಮಟ್ಟ ನೀವು ಕೆನಾಲ್ ಬಂದ್ ಮಾಡ್ರಿ ಅಂತ 1 ವಾರದಿಂದ ಒತ್ತಾಯ ಮಾಡಿದ್ರಿ. ನಾನು ಮಾಡಿದ್ದಿಲ್ರಿ, ಯಾಕಂದ್ರೆ ಇವರು ಬಸಾಪುರದವ್ರಿಗೆ ನೀರ್ ಅವಶ್ಯಕತೆ ಐತೆ ಅಂತ ಹೇಳಿ ನಾನು ಅವ್ರಿಗೆಲ್ಲ ಸಮಾಧಾನ ಮಾಡಿ ಕಳ್ಸಿದ್ದೆ. ಬಟ್ ಇವತ್ತು ನಾನಲ್ಲಿ ಡ್ಯಾಮ್ ಗೇಟ್ ರಿಪೇರಿ ಮಾಡೋ ಸಂಬಂಧ ಅಲ್ಲಿ ಬಿಸಿ ಇದ್ದಾಗ ಅಲ್ಲಿ ಒಂದ್ 20 ಜನ ರೈತರು ನಮ್ಮ ಮಾರ್ಕಂಡೆ ಡ್ಯಾಮಿಗೆ ಬಂದು ಅಲ್ಲಿ ವಾಚ್ಮನ್ ಒಬ್ಬನೇ ಇರ್ತಾನ್ರಿ, ಅವ್ರಿಗೆ ದಬಾಣಿಕೆ ಮಾಡಿ ಅದನ್ನ ಗೇಟ್ ಬಂದ್ ಮಾಡೋದು. ಎದಕ್ ಬಂದ್ ಮಾಡ್ಯಾರಂದ್ರೆ ಅವ್ರೆಲ್ಲ ಅರ್ಧ ಎಕರೆ ಅಂದ್ರೆ ಕೆನಾಲ್ ಆಜು ಬಾಜು ಪೂರ್ತಿ ಜೌಗ್ ಹಿಡಿದ್ರಿ. ಅದನ್ನ ಇಳಿದ್ರಿ, ಅದು ಜೌಗೆಲ್ಲ ಹೋದ್ಮೇಲೆ ವಾಪಸ್ ಬಂದ್ ಚಾಲೂ ಮಾಡ್ತೀವಿ. ಈಗ ಸರ ಈಗ ನಡ್ರಿ ಅಣ್ಣ, ಅಣ್ಣ ನೀವು ಕೇಳ್ರಿ. 20 ವರ್ಷದ ನೀರ್ ಬಿಟ್ಟಿರ್ಕಿಲ್ಲ, ಹೋರಾಟ ಮಾಡಿ ನೀರ್ ಬಿಡಿಸಿ ತಡ್ಕೋರಿ. ಏನ್ ಹಂಗ ಒಟ್ಟು ಹೇಳೇ ಬಿಡವ್ರ. ಅಲ್ಪಾಲ್ ಜವಳ ಆಗೈತೆ ಸರ, ಜವಳ ಯಾರಾಗೈತೆ ಅವ್ರಿ ನೀವು ನೀರಾವರಿ ಡಿಪಾರ್ಟ್ಮೆಂಟ್ ಪರಿಹಾರ ಕೊಡ್ರಿ. ನಿಲ್ಪ ಪರಿಹಾರ ಕೊಟ್ಟ ಅವ್ರಿಗೆ ಮತ್ತೆ ಯಾರಿಗೆ ಅಲ್ಲಿ ನೀರಿನ ತೊಂದರೆ ಆಗತ್ತೆ ಸಹಕಾರ ಮಾಡ್ತಕ್ಕಂಥದ್ದು ಮಾಡ್ರಿ. ದಯವಿಟ್ಟು ಎಕರೆ ಆದ ಅವ್ರಿಗೆ ಅನುಕೂಲ ಆಗ್ಬೇಕು. ಇಷ್ಟ ಮುಗಿತ ಹೇಳಿದ್ರು ಪರಿಹಾರ ಕೊಡುದು, ನೀರ್ ಬಿಡಿಸುದು.
ಈಗ ಕೇಳ್ರಿ ಏ ಮಾಡ್ತಾರೆ ಈಗ ಏ ತಮ್ಮ ಈಗ ಮುಗಿತಲ್ ನಿಂದ ಕ್ಲಿಯರ್ ಆಯ್ತು ಸರ್ಶಲ್ಲ ಒಂದೇ ನಿಮಿಷ ಸರ್ ಎಲ್ಲ ಮುಕ್ತಾಯ ಆಯ್ತು ನಮ್ದು ಒಂದೇ ಮಾತಿನಾಗ ಒಂದು ಬೇಡಿಕೆ ಇದೆ ಸರ್ ನಮ್ದು ಡ್ಯಾಮಿಗೆ ನೀರು ಕೊಟ್ಟವರಿಗೆ ನೀರಿಲ್ಲ ಅದಕ್ಕಾಗಿ ಹೋರಾಟ ಕುಂತೀವಿ ಸರ್ ಎಲ್ಲಾನು ನೀವು ಜವಾಬ್ದಾರಿ ತಗೊಂಡಿರಿ SP ಸಾಹೇಬ್ರ ನೇತೃತ್ವದೊಳಗ ಇನ್ನೊಂದು ಬೇಡಿಕೆ ಅದು ಸರಿ ಆಗ್ಲಿಲ್ಲ ಸರ್ DK ಶಿವಕುಮಾರ್ ಹತ್ರ ಯಾವಾಗ ಡೇಟ್ ಕೊಡಿಸ್ತೀರಿ ಸರ್ ಯಾವಾಗ ಚರ್ಚೆ ಆಗ್ಲಿ ಅದೊಂದು ಇಂತಿಷ್ಟು ದಿನ ಅಂದ್ರೆ ಸರ್ ಅದರ ನೇತೃತ್ವ ನೀವು ತಗೋಬೇಕು ನೀವು ಉಸ್ತುವಾರಿಯವರು ಇರ್ಲಿ ಈ ಭಾಗದ ಯಾರು ಶಾಸಕರು ಯಾವ ಪಕ್ಷದವರು ಅವರು ಇರ್ಲಿ ಶಾಸಕರು ಉಸ್ತುವಾರಿಯವರು ನೀರಾವರಿ ಸಚಿವರು SP ಅವ್ರ ನೇತೃತ್ವದೊಳಗ ನಮ್ಮ MD ಅವ್ರ ನೇತೃತ್ವದೊಳಗ ನಮ್ಮ ಅಪ್ಪ ಅವ್ರು ಇರ್ತಾರ ಇವ್ರ ನೇತೃತ್ವದೊಳಗೆ ತೋರಿ ಯಾಕಂದ್ರೆ ಸರ್ ಏನೇ ಸಮಸ್ಯೆ ಈ ಸಚಿವ ಸಂಪುಟದ ಮುಂದೆ ಇನ್ನ 2-3 ಬಿಡುಗಡೆ ಆಗೋದ್ರ ಒಂದೂವರೆ ತಿಂಗಳ ಅಂತ ಹೇಳಿದ್ರು ಸರ್ ಅದು ಮುಕ್ತ ಚರ್ಚೆ ಆಗ್ತದ 780 ಕೋಟಿನೂ ಚರ್ಚೆ ಆಗ್ತದ ಈ ಲಿಫ್ಟ್ ಹೇಳಿದ್ರಲ್ಲ ಅದು ಚರ್ಚೆ ಆಗ್ತದ ಮುಕ್ತವಾಗಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದೊಳಗೆ ಒಂದು 50 ಜನ ಬರ್ತೀವಿ ಸರ್ ಅದಕ್ಕೆ ಯಾವಾಗ ಡೇಟ್ ಕೊಡ್ತೀರ ಅದನ್ನೊಂದು ಹೇಳಿದ್ರೆ ಅಂದ್ರೆ ನಮಗೆ ವಿಶ್ವಾಸ ಬರ್ತದೆ ಯಾಕ್ರಿಪ್ಪ ಹಾ ಮಾತಾಡಿ ಸರ್ ಅದೊಂದು ನೀವು ಯಾವಾಗ ಕೊಡಿಸ್ತೀವಿ ಎಲ್ರಿಗೂ ನಮಸ್ಕಾರ. ಈಗ ಇಷ್ಟೊತ್ತು ಬಹಳ ಹೊತ್ತು ನಾವು ಚರ್ಚೆ ಮಾಡಿದ್ವಿ. ಇದು ನೀರಿನ ಸಮಸ್ಯೆ ಇವತ್ತು ಒಂದಿನದಲ್ಲಿ ಬಗೆಹರಿ ಅಂತದಲ್ಲ. ಇದು ಭೂಮಂಡಲ ಹುಟ್ಟಿದಾಗ ಏನು ನೀರು ಯಾವತ್ತು ಹರಿಯಕ್ ಶುರು ಆಯ್ತೋ ಆವತ್ತಿಂದ ಇದಿದೆ. ಇದು ನಿಮ್ಮ ಹುಕ್ಕೇರಿಯಲ್ಲಿ ಒಂದೇ ಅಲ್ಲ, ನಾವು ಸುಮಾರು 22 ಜಿಲ್ಲೆ ಸುತ್ತಾಡ್ತಾ ಇದೀವಿ, ಎಲ್ಲಾ ಕಡೆ ಇದೆ ಇದು. ಇದಕ್ಕೆ ಟೈಮು ಬೇಕಾಗುತ್ತೆ. ಈಗ ನಿಮ್ಮವ್ರ ಈ ಮುಖಂಡರು ಹೇಳ್ದಂಗೆ ಈ ಮಲ್ಲಿಕಾರ್ಜುನ ಎತ್ತು ನೀರಾವರಿ ಏನಿದೆ ಇದ್ರ ಬಗ್ಗೆ ವಿಸ್ತೃತ ಯೋಜನೆ ನಾವು ಆಲ್ರೆಡಿ ತಯಾರು ಮಾಡಿದೀವಿ. ಆದ್ರೆ ಅವರು ಈ ನೀರು ಲಭ್ಯ ಇಲ್ಲ, ಸುಲ್ತಾನ್ಪುರ್ ಬ್ಯಾರೇಜ್ ಇಂದ ಲಿಫ್ಟ್ ಮಾಡೋದು, ಇದು ಬೇರೆ ಕಡೆ ನೀವು ವ್ಯವಸ್ಥೆ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ನಮ್ಗೆ ಮಿನಿಮಮ್ ಇಲ್ಲ ಅಂದ್ರು ಎಲ್ಲ ಅದು ನಿಮ್ಗೆ ಗೊತ್ತಿದೆ. ಈ ರೋಡ್ ಸೈಡಿಂಗ್ ನಿಲ್ಸಿ ಸರ್ವೆ ಮಾಡ್ತಾರಲ್ಲ, ಹಂಗ ನಾವು ಪೂರ್ತಿ ಲೆಂತ್ ನ ಸರ್ವೆ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ನಮ್ಗೆ ಇಲ್ಲ ಅಂದ್ರೂ ನಮ್ಗೆ 1 ತಿಂಗಳು ಕಾಲಾವಕಾಶ ಬೇಕಾಗುತ್ತೆ. ಅದಾದ ತಕ್ಷಣ ನಾವು ಇನ್ಫಾರ್ಮ್ ಮಾಡ್ತೀವಿ. ಸೊ ನೀವು ಎಷ್ಟು ಜನ ಬನ್ನಿ, ನಾನು ಅವಕಾಶ ಮಾಡಿಸಿ ಮಂತ್ರಿಗಳಿಗೆ ಭೇಟಿ ಮಾಡಿಸ್ತೀವಿ. ಒಂದು ಸರಿ. ಎರಡನೇದಾಗಿ ಈಗೇನು ನಾವು ಸಂಪುಟ ಸಭೆ ಮುಂದೆ ಅಂದ್ರೆ ಕ್ಯಾಬಿನೆಟ್ ಮುಂದೆ ಕಳಿಸೋಕೇನು ನಾವು ಇವು ರಿಪೇರಿ ವರ್ಕ್ಸ್ ಇದಾವೆ, ಇವಕ್ಕೇನು ಅವ್ರಿಗೆ ಹೇಳೋ ಅವಶ್ಯಕತೆ, ಭೇಟಿ ಆಗೋ ಅವಶ್ಯಕತೆ ಇಲ್ಲ. ಅದು ನಾವು ಆಲ್ರೆಡಿ ಕಳಿಸಿದೀವಿ. ಅದು 1 ತಿಂಗಳ ಒಳಗಡೆನೆ ನಾವು ಮಾಡಿ 1.5 ತಿಂಗಳ ಹತ್ರ 15 ದಿನ ಟೆಂಡರ್ ಕರೆದು ಬೇಗ ನಾವು ಆ ಕೆಲಸ ಕಾರ್ಯ ಮಾಡ್ತೀವಿ. ಸೊ ಅದಕ್ಕೆ ಆಮೇಲೆ ಈ ಶಿಪ್ಪೂರು ಮತ್ತೆ ಹಡಗಲಾದ ಏನಿದೆ ಇದನ್ನ ನಾವು ಇದು ಆಲ್ರೆಡಿ ತಯಾರಿದೆ. ಇನ್ನೊಂದ್ಸರಿ ಪರಿಶೀಲಿಸಿ ಇದನ್ನು ಸಹ ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡುವಾಗ ನಾವು ಬುಕ್ಲೆಟ್ ಅನ್ನ ಸಲ್ಲಿಸ್ತೀವಿ. ಆದ್ರೆ ಅದಕ್ಕೆ ನಾನು ಸರ್ಕಾರದ ವತಿಯಿಂದ ಮತ್ತು ಕರ್ನಾಟಕ ನೀರಾವರಿ ನಿಗಮದ ವತಿಯಿಂದ ತಮ್ಮಲ್ಲಿ ಕಳಕಳಿಯಿಂದ ಬೇಳ್ಕೊಳ್ಳೋದೇನಂದ್ರೆ, ನೀವು ಹಳೆ ಕಾರ್ಯ ಮಾಡಿದ್ರಿ, ನೀವೆಲ್ಲರೂ ರೈತ ಬಾಂಧವರು, ಎಲ್ಲ ಜನತೆ, ಮುಖಂಡರು, ಮಹಾಸ್ವಾಮಿಗಳು ಶ್ಲಾಘನೀಯ. ಸೊ ನೀವು ನಮ್ಮ ಜೊತೆಗೆ ಸಹಕರಿಸಿ. ಯಾಕೆ ಅಂತ ಹೇಳಿದ್ರೆ, ನಾನು ಯಾಕೆ ಮಾತು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಇಂಜಿನಿಯರ್ಗಳು ಯಾರು ಬರಲ್ಲ. ಇಲ್ಲಿ ನಾವು ಹಿಡ್ಕಲ್ ಡ್ಯಾಮ್ ಆಗಿರ್ಬೋದು, ಮಾರ್ಕಂಡೇಯ ಆಗಿರ್ಬೋದು, ಸುಮಾರು ಕಡೆ ನಾವು ಬರೀ 20% ಅಂದ್ರೆ 100ಕ್ಕೆ 20% ಅಷ್ಟೇ ಜನ ಇಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಯಾಕಂತ ಹೇಳಿದ್ರೆ, ಇದೇನು ಅಂದ್ರೆ ಬಿಸಿಲು ಇರೋ ಪ್ರದೇಶ, ಒತ್ತಡದ ಪ್ರದೇಶ, ನೀರು ಕಡಿಮೆ ಇರೋ ಪ್ರದೇಶ, ಆಮೇಲೆ ಜನರ ಒಂದು ಇದು ಏನು ಈ ಕಡೆ ಒತ್ತಡಕ್ಕೆ ಒಳಗಾಗಿರುವಂತ ಜನರ ಮಧ್ಯೆ ಕೆಲಸ ಮಾಡ್ಬೇಕಾಗಿರೋದ್ರಿಂದ ನಮ್ಮ ಸಿಬ್ಬಂದಿ ಬರೋದಿಲ್ಲ. ನಾವು ಹಿಡ್ಕಲ್ ಡ್ಯಾಮ್ ಅಲ್ಲಿ ನಾನು ಪ್ರಯತ್ನ ಮಾಡಿ ಅವರಿಗೆ ಈಗ 1, 2, 3 ಸ್ಟಾಫ್ ಕೊಡ್ತಿದೀನಿ. ಬಂದು ಬೆಳಗಾಮಲ್ಲಿ ಕೂತ್ಕೊಂಡು ಅವರಿಗೆ ಮನವೊಲಿಸಿ, ಹೋಗ್ಬಾಡ್ರಪ್ಪ ನಿಮ್ಗೆಲ್ಲಾ ಸಹಾಯ ಮಾಡ್ತೀವಿ, ನೀವು ಜನರಿಗೂ ನಾವು ಹೇಳ್ತೀವಿ, ಅಲ್ಲಿ ಜನಪ್ರತಿನಿಧಿಗಳಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ನೀವು ಇರ್ರಿ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳಿ ಒಂದಿಷ್ಟು ಜನ ಉಳ್ಕೊಂಡಿದಾರ ಅಷ್ಟೇ. ಸೊ ಅದಕ್ಕೆ ನಾವು ಬಹಳ ಒತ್ತಡ ಹೇಳಿದ್ರೆ ಯಾರು ಬರಲ್ಲ. ಆಮೇಲೆ ದಕ್ಷಿಣ ಕರ್ನಾಟಕದವ್ರು ಬಂದವರು, ಅವ್ರು ಬಂದು 4 ದಿನ ಇದ್ದು ಬೀಗರ ತರ ಹೋಗ್ಬಿಡ್ತಾರ ಅಷ್ಟೇ. ಸೊ ಅದಕ್ಕೆ ನಾವು ನಮ್ಮ ಇಲಾಖೆಯೊಂದಿಗೆ, ಜಲಸಂಪನ್ಮೂಲ ಇಲಾಖೆಯೊಂದಿಗೆ, ಕರ್ನಾಟಕ ನೀರಾವರಿ ಎಲ್ಲೆಲ್ಲಿ ನಮ್ಮ ಎಂಪ್ಲಾಯೀಸ್ ಇದ್ದಾರೆ, ನಮ್ಮ ನೌಕರರು ಇದ್ದಾರೆ, ಅವ್ರ ಜೊತೆ ಸಹಕರಿಸಿ ಈ ಗೇಟ್ ಮುರಿಯೋದಾಗಿರ್ಬೋದು, ಕೆನಾಲ್ ಒಳಗ್ ಹಾಕೋದಾಗಿರ್ಬೋದು, ಇಂಥವೆಲ್ಲ ಮಾಡಬೇಡಿ ದಯಮಾಡಿ.
ಸೊ ನಮ್ಮವ್ರ ಜೊತೆ ಸಹಕರಿಸಿ ನೀವು ಸಹಕರಿಸಿ ನಾವು ಸಹಕರಿಸ್ತೀವಿ, ಎಲ್ಲರೂ ಸೇರಿ ಒಳ್ಳೆ ಕೆಲಸ ಮಾಡೋಣ ಅಂತ ನಿಮ್ಮ ಮುಂದೆ ಹೇಳ್ತಾ ನಿಮಗೆಲ್ಲ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ. ಸರ್ ಇನ್ನೊಂದ್ರಿ ಸರ್ ಹಲೋ, ಒಂದ್ ನಿಮಿಷ ಕೇಳ್ತಾನ. ಈಗ ಇಲ್ಲಿ ಕೇಳ್ರಿ, ಇಲ್ಲಿ ಒಂದ್ ನಿಮಿಷ ಲಕ್ಷ ಕೊಟ್ಟು ಕೇಳ್ರಿ. ಮೊನ್ನೆ ನಮ್ಮ ಭಾಗದ ನೀರಾವರಿ ಅಧಿಕಾರಿಗಳು ಇವೆಲ್ಲ ಯೋಜನೆಗಳು ರುಸ್ತುಂಪುರ್ ಎತ್ ನೀರಾವರಿ, ದಡ್ಡಿನಾಗ್ನೂರ್ ಎತ್ ನೀರಾವರಿ, ರಾಜಘಾಟ್ ಎತ್ ನೀರಾವರಿ, ಕುರ್ಣಿ ಎತ್ ನೀರಾವರಿ, ಕೋತ್ರಿ ಎತ್ ನೀರಾವರಿ 6 ತಿಂಗಳಾಗ್ತದ ಅಂತ ಹೇಳಿದ್ರಿ ಸರ್. 6 ತಿಂಗಳೊಳಗೆ ಕೆಲಸ ಪ್ರಾರಂಭ ಆಗ್ತದ ಅಂತ ಹೇಳಿದ್ರಿ. ಆದ್ರ ಇವತ್ತ ನಿಮ್ ಹೋರಾಟಕ್ಕ MD ಅವರು ಬಂದು ಏನ್ ಮಾಡಿದ್ರ, 1.5 ತಿಂಗಳೊಳಗೆ ಕೆಲಸ ಚಾಲೂ ಮಾಡ್ತಂದಾರ. ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸರ್. DK ಶಿವಕುಮಾರ್ ಅವರು 1 ತಿಂಗಳ ಯಾಕೆ ಸರ್ ಅದು? ಇಲ್ಲ ಹಂಗಲ್ಲ ಸರ್, ನೀವು ಬರ್ತೀನಿ ಅಂದ್ರ ನೀವು ಹೇಳಿದ್ರೆ ನಾವೊಂದು 50 ಜನ ರೈತರನ್ನ ಕರ್ಕೊಂಡು SP ಅವ್ರ ನೇತೃತ್ವ ಸರ್, SP ಸಾಹೇಬರ ನೇತೃತ್ವದೊಳಗ ನಾವು ಬೆಂಗಳೂರಿಗೆ ಬರ್ತೀವಿ. ನಮ್ಗೆ 2 ತಾಸು ಮುಕ್ತವಾಗಿ ಚರ್ಚೆ ಮಾಡಿದ್ರೆ ಅಂದ್ರೆ ಉಳ್ಕದಂತ ಯೋಜನೆಗಳನ್ನ ಚರ್ಚೆ ಮಾಡಿ ಹಣ ಬಿಡುಗಡೆ ಮಾಡ್ಲಿಕ್ಕೆ ನಾವು ಏನ್ ಮನವಿ ಮಾಡ್ಕೊಂಡ್ಬಿಡ್ತೀವಿ ಸರ್ ನಮ್ಮ ನೇತೃತ್ವ. ಇಲ್ಲ ಹಂಗಲ್ಲ ಸರ್, ಯಾವಾಗ ಬರ್ಲಿಕ್ಕೆ ಅವ್ರು ಸರ್ ಅಮೀನ್ ಭಾಯ್ ಸರ್, ಒಂದು ವಿಚಾರ ಏನಪ್ಪಾ ಅಂದ್ರ ಮುಂಗಾರು ಮತ್ತು ಹಂಗಾಮಿಗೆ ಸಂಬಂಧಪಟ್ಟಂಗ ಸಲಹೆ ಸಮಿತಿ ಪ್ರತಿ 2 ಬಾರಿ ವರ್ಷದಲ್ಲಿ ಹಾಕ್ಬೇಕು. ಆ ಸಲಹೆ ಸಮಿತಿ ಒಳಗ ನಮ್ಮ ಗುರುಗಳು ಮತ್ತ ಚುನಪ್ಪ ಪೂಜಾರಿ ಅವ್ರನ್ನ ಒಳಗೊಂಡಂಗ 3 ಜನ ಅಂದ್ರೆ 5 ಜನರಿಗೆ ಏನದ ಸಲಹೆ ಸಮಿತಿ ಅದರೊಳಗೆ ಸದಸ್ಯರನ್ನಾಗಿ ಏನದ ತಾವು ಅಲ್ಲಿ ಆ ಒಂದು ಸಭೆಗೆ ಏನದ ಹಾಜರಾಗ್ಲಕ್ಕ ತಾವು ಅವಕಾಶ ಮಾಡಬೇಕು. ಅದನ್ನ ಅಧಿಕೃತವಾಗಿ ಆದೇಶ ಹಾಕ್ಬೇಕು. ಇದು ನಮ್ಮ ಬೇಡಿಕೆ ಆದ್ರಿ. ಮತ್ ಇನ್ನೊಂದೇನಪ್ಪಾ ಅಂದ್ರ ಏನು KB ಜನಲ್ದೊಳಗ ಸ್ಕಾಡಾ ಗೇಟ್ಗಳು ಮಾಡ್ರ, ಅದೇ ರೀತಿನೇ ಇಲ್ಲಿನೂ ಕೂಡ ಒಂದು ಆ ಪ್ರಾಜೆಕ್ಟ್ ಅನ್ನ ಈ ಭಾಗದಲ್ಲಿ ಆದ್ರೂ ಕೂಡ ನೀರು ಕೂಡ ವೇಸ್ಟ್ ಆಗಲ್ಲ. ಅಲ್ಲಿ ಯಾವ ರೀತಿ ನಡೆದ ಅದೇ ರೀತಿನೇ ಇಲ್ಲಿನೂ ಕೂಡ ಆಗಲಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನೀರು ಸಲಹಾ ಸಮಿತಿ ಏನ್ ಹೇಳಿದ್ರಿ, ಇದು ಎಲ್ಲರಿಗೂ ಮುಕ್ತ ಅವಕಾಶ. ಎಲ್ಲಾ ರೈತರು, ಯಾವುದು ನಮ್ದು ಘಟಪ್ರಭಾ ಯೋಜನೆ ಇದೆ ಅಲ್ಲಿರೋ ಎಲ್ಲಾ ರೈತರು ಭಾಗವಹಿಸಬಹುದು. ಇವರೇ ಆಗ್ಬೇಕು ಅಂತ ಏನು ಕಂಡೀಷನ್ ಇಲ್ಲ. ಬಟ್ ಅದು ಸದಸ್ಯರು ಏನಿದೆ ಅದು ಸರ್ಕಾರ ಮಟ್ಟದಲ್ಲಿ ಆಗುತ್ತೆ. ನೀವು ರೈತ ಸಂಘದಿಂದ ನನಗೊಂದು ರಿಪ್ರೆಸೆಂಟೇಷನ್ ಕೊಡಿ, ನಾ ಸರ್ಕಾರಕ್ಕೆ ನಿಮ್ಮ ಹೆಸರು ರೆಕಮೆಂಡ್ ಮಾಡಿ ಕಳಿಸ್ತೀನಿ. ಒಂದು ಸದಸ್ಯರಾಗಿ ಆಯ್ತು. 2ನೇದು ಆ ಸದಸ್ಯರನ್ನ ಮಾಡೋದು ಸರ್ಕಾರದ ಕೆಲಸ. ಸೊ ನಾನು ರೆಕಮೆಂಡ್ ಮಾಡಿ ಕಳಿಸ್ತೀನಿ. ನೀವು ಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಭೇಟಿ ಆಗ್ಬಿಟ್ಟು ನೀವು ಅಲ್ಲಿ ಸೇರಿಸ್ಕೊಳ್ಳೋ ಕಾರ್ಯಕ್ರಮ ಮಾಡಬೇಕು. 1. 2ನೇದು ನೀವು ಹೇಳಿರಲ್ಲ ಸ್ಕಾಡಾ ಬಗ್ಗೆ ಆಲ್ರೆಡಿ ನಾವು ಘಟಪ್ರಭಾ ಯೋಜನೆ ಲೆಫ್ಟ್ ಬ್ಯಾಂಕು, ರೈಟ್ ಬ್ಯಾಂಕು, AIBP ಅಂತೇಳಿ ಎಕ್ಸ್ಟೆಂಡೆಡ್ ಇರಿಗೇಷನ್ ಪ್ರಾಜೆಕ್ಟ್ ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾಗೆ 3,600 ಕೋಟಿ ಅಲ್ಲ 3,600 3,600 ಕೋಟಿ ಪ್ರಾಜೆಕ್ಟ್ ಇಂದ ನಾವು ಆಲ್ರೆಡಿ ಕಳಿಸಿ ಅದು ಟೆಕ್ನಿಕಲ್ ಕ್ಲಿಯರೆನ್ಸ್ ಬಂದಿದೆ. ಹೌದು, ಅದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಕೇಳ್ರಪ್ಪ, ನಮ್ಮ ಸುಬೇದಾರ್ ಏನ್ ಹೇಳಿದ್ರು, ನಮ್ಮ ನೀರಾವರಿ ಸದಸ್ಯರು ಮಾಡಿ ಏನೇನ್ ಹೇಳಿದ್ರು ಸರ್, ನಮಗೆ ಯಾವ್ದು ಸದಸ್ಯತ್ವನು ಬೇಡ, ಗೌರ್ಮೆಂಟ್ ದಾಗ ಮೆಂಬರ್ಶಿಪ್ ಬೇಡ, ಗುರ್ಲಾಪುರದಾಗ SP ಅವ್ರ ಸಹಕಾರ ಕೊಟ್ರ ಸಚಿವರ ಇಲ್ಲೇ ಬರ್ತಾರೆ, ಮತ್ತೆ ಅಲ್ಲಿ ಹೋಗು ಸರ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಯಾವ್ದು ಬೇಡ, ಇಲ್ಲೇ ಕೂತ ಕರ್ಸೋನು ತಮ್ಮ ನೀವು ತಗೊಂಡ್ಬಿಡ್ರಿ ಅಂತ ಹೋಗ್ತೀವಿ ಮಾಧ್ಯಮ.